ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ರಣಜಿ ಕ್ರಿಕೆಟ್ ಆಟಗಾರರಾದ ವಿ ಕೌಶಿಕ್ ಜೊತೆಗೆ ಸಂವಾದ. ಇವತ್ತು ಈ ಒಂದು ಸಂವಾದದಲ್ಲಿ ನಮ್ಮೊಂದಿಗಿದ್ದಾರೆ ಕ್ರಿಕೆಟಿಗ ವಾಸುಕಿ ಕೌಶಿಕ್. ಕರ್ನಾಟಕ ರಣಜಿ ತಂಡದಲ್ಲಿ ಹಲವು ದಾಖಲೆಗಳನ್ನು ಮಾಡಿದಂತಹ ಮಧ್ಯಮ ವೇಗದ ಬೌಲರ್. ಪ್ರಸ್ತುತ ಗೋವಾ ತಂಡದಲ್ಲೂ ಕೂಡ ಇವರು ಆಡ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಕಳೆದ ಋತುವಿನಲ್ಲಿ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ನೊಂದಿಗೆ ರಣಜಿ ಋತುವನ್ನ ಮತ್ತು ದೇಶಿ ಋತುವನ್ನ ಮುಗಿಸಿದ್ದಾರೆ. ಇವತ್ತು ಅವರು ತಮ್ಮ ಕ್ರಿಕೆಟ್ ಜೀವನದ ಪಯಣ ಮತ್ತು ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಲ್ಲಿದ್ದಾರೆ. ನಮಸ್ಕಾರ ಕೌಶಿಕ್. ನಮಸ್ಕಾರ ಗಿರಿ ಸರ್. ಕೌಶಿಕ್, ನೀವು ವೃತ್ತಿಯಿಂದ ಇಂಜಿನಿಯರ್. ಕ್ರಿಕೆಟಿಗೆ ಬಂದಿದ್ದು ಹೆಂಗೆ, ಕ್ರಿಕೆಟ್ ಶುರುವಾಗಿದ್ದು ಹೆಂಗೆ, ಕ್ರಿಕೆಟಿನ ಈ ಜರ್ನಿ ಯಾವ ಥರ ನೀವು ಹೇಳ್ತೀರಾ? ಸರ್, ನನ್ನ ಕ್ರಿಕೆಟ್ ಜರ್ನಿ ಹೇಳಬೇಕು ಅಂತಂದರೆ ಬಿಗ್ನಿಂಗೇ ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ನಮ್ಮ ತಂದೆ ರೈಲ್ವೇಸಲ್ಲಿ ಕೆಲಸ ಮಾಡ್ತಿದ್ರು. ಸೊ ನಾವು ಯಲಹಂಕಲ್ಲಿ ರೈಲ್ವೆ ಕಾಲೋನಿ ಇದೆ ಸರ್, ರೈಲ್ ವೀಲ್ ಫ್ಯಾಕ್ಟ್ರಿ ಅಂತ. ಸೊ ಅದೇ ಕಾಲೋನಿಯಲ್ಲಿ ಬೆಳೆದಿದ್ದು ನಾನು. ಹುಟ್ಟಿದ ಮೈಸೂರು ಆಗಿರ್ಬೋದು, ಬಟ್ ಬೆಳೆದಿದ್ದೆಲ್ಲ ಬೆಂಗಳೂರೇ. ಸೊ ಅಲ್ಲಿ ಏನಾಗ್ತಿತ್ತು ಅಂತಂದರೆ, ನಾವು ಸ್ಕೂಲ್ ಕೂಡ ಒಳಗಡೆನೇ ಇತ್ತು, ಕಾಲೋನಿ ಒಳಗಡೆ. ಸೊ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಕ್ರಿಕೆಟ್ ಕ್ಯಾಂಪ್ ಅಂತ ಮಾಡ್ತಾರಲ್ಲ, ಸ್ಟೇಡಿಯಂ ಕೂಡ ಇತ್ತು, RWF ಸ್ಟೇಡಿಯಂ. ಆವಾಗ ಒನ್ ಆಫ್ ದ ಫೇಮಸ್ ಸ್ಟೇಡಿಯಮ್ಸು. ಸೊ ಆ ಸ್ಟೇಡಿಯಮಲ್ಲಿ ನಾವು ಎವ್ರಿ ಸಮ್ಮರಲ್ಲಿ ಕ್ರಿಕೆಟ್ ಕ್ಯಾಂಪ್ ನಡೆಸ್ತಿದ್ರು. ಅದನ್ನು ಇಡ್ಲಿ ವಡೆ ಕ್ಯಾಂಪ್ ಅಂತಲೇ ನಾವು ಕರಿತಿದ್ವಿ. ಬಿಕಾಸ್ ಇಡ್ಲಿ ವಡೆ ಕೊಡೋರು, ಬೆಳಗ್ಗೆ ತಿಂದ್ಬಿಟ್ಟು ಕ್ರಿಕೆಟ್ ಆಡೋದು, ಆ ಥರ. ಸೊ ಅಲ್ಲಿಂದ ನನ್ನ ಕ್ರಿಕೆಟ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಇನ್ಫ್ಯಾಕ್ಟ್ ನಮ್ಮ ತಂದೆ 5-6 ವರ್ಷ ಇದ್ದಾಗ ಒಂದು ಚಿಕ್ಕ ಬ್ಯಾಟ್ ತಂದು ಕೊಟ್ಟಿದ್ದು. ಮನೇಲಿ ಸ್ಟಾರ್ಟ್ ಮಾಡಿ ಸಮ್ಮರ್ ಕ್ಯಾಂಪ್ ಟೈಮಲ್ಲಿ ಅಕಾಡೆಮೀಸ್ ಹೋಗ್ತಿದ್ದೆ. ನನ್ನ ಫಸ್ಟ್ ಕೋಚ್, ಅವ್ರ ಹೆಸರು ತಗೋಬೇಕು, ಕೃಷ್ಣಮೂರ್ತಿ ಅಂದ್ಬಿಟ್ಟು. ಅವರು ತುಂಬ ಒಳ್ಳೆ ಕ್ರಿಕೆಟ್ ಕೋಚ್ ಆಗಿದ್ರು ನನಗೆ. ಸೊ ಅಲ್ಲಿ ಕ್ರಿಕೆಟ್ ಕಲ್ತಿದ್ದು ನಾನು. ಅದಾದಮೇಲೆ ಓದೋದ್ರಲ್ಲೂ ತುಂಬ ಚೆನ್ನಾಗಿದ್ದೆ ನಾನು. 10th and 12th ಕ್ಲೋಸ್ ಟು 90% ಆ ಥರ ಬರ್ತಿತ್ತು. ಮಿಡಲ್ ಕ್ಲಾಸ್ ಆ ಥರ ಫ್ಯಾಮಿಲಿಯಲ್ಲಿ ಬಂದರೆ ನಿಮಗೆ ಒಂದು ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಇರಬೇಕು. ಸ್ಪೋರ್ಟ್ಸ್ ಆಸ್ ಎ ಕೆರಿಯರ್ ಚೂಸ್ ಮಾಡೋದು ತುಂಬ ರಿಸ್ಕಿ ನಮ್ಮ ಕಂಟ್ರಿಯಲ್ಲಿ. ಸೊ ಆ ಥರ ಇದ್ದಾಗ ಒಂದು ಬ್ಯಾಕಪ್ ಇರಲಿ, ಆ್ಯಂಡ್ ಚೆನ್ನಾಗಿ ಕೂಡ ಓದ್ತಿದ್ದೆ, ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಬರ್ತಿತ್ತು ಅಂತ. ಇಂಜಿನಿಯರಿಂಗ್ ಒಂದು ಬ್ಯಾಕ್ಗ್ರೌಂಡ್ ಇರಲಿ, ಎಲ್ಲಾದರೂ ಕೆಲಸ ಹುಡ್ಕೊಂಡು ಜೀವನ ರೂಪಿಸ್ಕೋಬೋದು ಅಂದ್ಕೊಂಡು ಆ ಥರ ಪ್ಲ್ಯಾನ್ ಮಾಡಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೂಡ ಮಾಡಿದೆ. ಅದರಲ್ಲೂ ಒಳ್ಳೆ ಮಾರ್ಕ್ಸ್ ಬಂತು. ಮತ್ತು ಆ ಟೈಮಲ್ಲಿ ಕ್ರಿಕೆಟ್ ಜಾಸ್ತಿ ಆಡೋಕ್ಕಾಗ್ತಿರ್ಲಿಲ್ಲ, ಎಕ್ಸಾಮ್ಸ್ಗಳು ಕ್ಲಾಶ್ ಆಗ್ತಾಯಿತ್ತು. ಆ್ಯಂಡ್ ನಾನು ಲೀಗ್ ಕ್ರಿಕೆಟ್ ಆಡಿದ್ದೆ ತುಂಬ ಲೇಟು. ಅಂದರೆ ಜೂನಿಯರ್ ಕ್ರಿಕೆಟ್ ಎಲ್ಲ ಏನೂ ಆಡೇ ಇಲ್ಲ. Under 13, Under 15 ಆ ಥರ ಎಲ್ಲ ಏನೂ ಆಡಿಲ್ಲ. ಬರೀ ಸ್ಕೂಲಲ್ಲಿ ಆಡ್ತಿದ್ವಿ ಅಷ್ಟೇ ಕ್ರಿಕೆಟು, ಅವ್ರ ಕ್ಯಾಂಪ್ ಅಟೆಂಡ್ ಮಾಡ್ತಿದ್ವಿ. ಬಟ್ ಆ ಪ್ಯಾಷನ್ ಯಾವಾಗಲೂ ಇತ್ತು. ಚಿಕ್ಕ ವಯಸ್ಸಲ್ಲಿ ಬಂದಿದ್ದ ಪ್ಯಾಷನ್ನು, ಕ್ರಿಕೆಟ್ ಆಡಲೇಬೇಕು ಆ ಥರ, ಆ ಪ್ಯಾಷನ್ ಇದ್ದೇ ಇತ್ತು. ಅಂದರೆ ಇದೇ ಆಡಬೇಕು ಅದೇ ಆಡಬೇಕು ಅಂತಿಲ್ಲ. ಟೆನ್ನಿಸ್ ಬಾಲ್ ಕರೆದ್ರು ಅದಕ್ಕೂ ರೆಡಿ ಇರ್ತಿದ್ವಿ, ಲೆದರ್ ಬಾಲ್ ಮ್ಯಾಚಸ್ಗೂ ರೆಡಿ ಇರ್ತಿದ್ವಿ. ಬಟ್ ನನ್ನ ಫ್ರೆಂಡ್ ಒಬ್ಬ ನಾನು ತುಂಬ ಚೆನ್ನಾಗಿ ಹಾಕ್ತಿದ್ದಿದ್ದು ನೋಡಿ, ನೀನು ಯಾಕೆ ಕ್ಲಬ್ ಕ್ರಿಕೆಟ್ ಆಡಬಾರ್ದು ಅಂತ ನನ್ನ ಕರ್ಕೊಂಡೋದ. ಒಂದು ಬ್ಯಾಂಗ್ಳೂರ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಇದೆ ಬಾ, ಅಲ್ಲಿ ಲೀಗ್ ಆಡಿಸ್ತೀನಿ ನಿನಗೆ, ಚೆನ್ನಾಗಿ ಮಾಡ್ತಿದ್ಯಾ ಅಂತ. ಇನ್ಫ್ಯಾಕ್ಟ್ ಸ್ಕೂಲಲ್ಲಿ ನಾನು ಆಫ್ ಸ್ಪಿನ್ನರು, ಟಾಪ್ ಆರ್ಡರ್ ಬ್ಯಾಟ್ ಇದ್ದೆ, ಚೆನ್ನಾಗಿ ಆಡ್ತಿದ್ದೆ, ಸ್ಕೂಲ್ ಕ್ಯಾಪ್ಟನಲ್ಲಿ ಆಗಿದ್ದೆ. ಸೊ ಅದಾದಮೇಲೆ ಅದೇನಾಯ್ತೋ ಗೊತ್ತಿಲ್ಲ, 1 ವರ್ಷ ನಾನು ಆಫ್ ಸ್ಪಿನ್ ಅಷ್ಟು ಚೆನ್ನಾಗಿ ಬರ್ತಿಲ್ಲ ಅಂದ್ಬಿಟ್ಟು ಟೆನ್ನಿಸ್ ಬಾಲಲ್ಲಿ ಮೀಡಿಯಮ್ ಪೇಸ್ ಮಾಡ್ತಿದ್ದೆ ನಾನು. ಸೊ ಯಾಕಿದು ಲೆದರ್ ಬಾಲಲ್ಲೂ ಹಾಕಬಾರ್ದು ಅಂತ ನನಗೆ ಅನಿಸ್ತು. ಅಲ್ಲಿ ಹಾಕಿದ್ದ ಫಸ್ಟ್ ಮ್ಯಾಚೇ 5 ವಿಕೆಟ್ ತೆಗೆದ್ಬಿಟ್ಟೆ ನಾನು. ಲೆದರ್ ಬಾಲಲ್ಲಿ ಮೀಡಿಯಮ್ ಪೇಸ್ ಮಾಡಿ ಫಸ್ಟ್ ಮ್ಯಾಚೇ 5 ವಿಕೆಟ್ ತೆಗೆದೆ. ಸೊ ಅವಾಗಿಂದ ಒಂದು ಜರ್ನಿ ಸ್ಟಾರ್ಟ್ ಆಯಿತು ಆಸ್ ಎ ಮೀಡಿಯಮ್ ಪೇಸರ್ ಹೂ ಕ್ಯಾನ್ ಬ್ಯಾಟ್ ಥರ. ಇಡ್ಲಿ ವಡದಿಂದ ಶುರುವಾಗಿ ನೀವು ಮೀಡಿಯಂ ಪೇಸರ್ವರೆಗೂ ಆದ್ರಿ. ಈ ಮಧ್ಯನೂ ಕೂಡ ನೀವು ಇಂಜಿನಿಯರಿಂಗು ಮುಗಿಸಿದ್ರಿ, ಒಂದು ದೊಡ್ಡ ಕಂಪನಿ ಕೂಡ ಸೇರಿದ್ರಿ ನೀವು. ಅದನ್ನ ಬಿಡಬೇಕು ಅಂತ ಮನಸ್ಸು ಮಾಡಿ ಮತ್ತೆ ಕ್ರಿಕೆಟಲ್ಲೇ ನಿಮ್ಮ ಭವಿಷ್ಯ ಕಂಡುಕೊಂಡ್ರಿ. ಆ ಒಂದು ಟರ್ನಿಂಗ್ ಪಾಯಿಂಟ್ ಬಗ್ಗೆನೂ ಹೇಳಿ. ಇಂಜಿನಿಯರಿಂಗ್ ಮಾಡಾದ್ಮೇಲೆ ಮನೆಯಲ್ಲಿ ಪ್ರೆಷರ್ ಬರುತ್ತೆ. ಬಿಕಾಸ್ ನೀವು 21-22 ಆಗ್ತಾ ಸ್ಟಾರ್ಟ್ ಅರ್ನಿಂಗ್ ಅಂತ, ದುಡ್ಡು ಸಂಪಾದನೆ ಮಾಡಬೇಕು, ನಿಮ್ಮ ಲೈಫ್ನ ರೂಪಿಸ್ಕೋಬೇಕು ಅಂತಂದ್ರೆ ಅದೊಂದೇ ಆಪ್ಷನ್ನು. ಬಿಕಾಸ್ ಕ್ರಿಕೆಟಲ್ಲಿ ಸ್ಟೇಟ್ ಏನೂ ಆಡಿರಲಿಲ್ಲ. ಇನ್ಫ್ಯಾಕ್ಟ್ Under 19 ಝೋನಲ್ಸ್ ಆಡಿದ್ದೆ, ಬಟ್ ಸ್ಟೇಟ್ ರೆಪ್ರೆಸೆಂಟೇಷನ್ ಇರಲಿಲ್ಲ. ಮುಂದೆ ಏನು ಮಾಡೋದು ಕ್ರಿಕೆಟ್ಗೆ ಅಂತ ಅದು ಗೊತ್ತಾಗ್ತಿರ್ಲಿಲ್ಲ. ಅಟ್ಲೀಸ್ಟ್ ಕ್ರಿಕೆಟಿಂದ ಕೆಲಸ ಸಿಕ್ಕಿದ್ರೆ ಒಂದು ಆಪರ್ಚುನಿಟಿ, ಕೆಲಸ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಎಂಡ್ ಆಫ್ ದ ಮಂತ್ ನಿಮಗೆ ಸ್ಯಾಲರಿ ಬೇಕು, EMI ಕಟ್ಟಬೇಕು, ಅದೆಲ್ಲ ಇದ್ದೇ ಇರುತ್ತಲ್ಲ. ಸೊ ಅವಾಗ 8 ತಿಂಗಳು ಬ್ರೇಕ್ ತೊಗೊಂಡೆ ಆ್ಯಕ್ಚುಲಿ ನಾನು, ಇಂಜಿನಿಯರಿಂಗ್ ಆದಮೇಲೆ ಕ್ರಿಕೆಟ್ ಆಡಲೇಬೇಕು ಅಂತ. ಆ ಟೈಮಲ್ಲಿ ನಾನು Under 23 ಕರ್ನಾಟಕ ಆಡಿದೆ ಸರ್. ಆ ವರ್ಷ ತುಂಬ ಚೆನ್ನಾಗಿ ಒಳ್ಳೆ ಬೌಲಿಂಗ್ ಹಾಕಿದ್ದೆ.
ಸೊ ನನಗೆ ಅಂಡರ್-23 ಕರ್ನಾಟಕ ಆಡೋಕ್ಕೆ ಚಾನ್ಸ್ ಸಿಕ್ತು. ಮನೇಲಿ ಪ್ರೆಷರ್ಸ್ ಸ್ವಲ್ಪ ಸ್ಟಾರ್ಟ್ ಆಯ್ತು, ಬಿಕಾಸ್ ನನ್ನ ತಮ್ಮನೂ ಇಂಜಿನಿಯರಿಂಗ್ ಮಾಡಿದ್ದ. ಆ್ಯಕ್ಚುಲಿ ನನಗೊಬ್ಬ ಟ್ವಿನ್ ಬ್ರದರ್ ಇದ್ದಾನೆ, ಕಶ್ಯಪ್ ಅಂದ್ಬಿಟ್ಟು. ಸೊ ಅವನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಮನೇಲಿ ಸುಮ್ಮನೆ ಇದ್ದೆ, ಬರೀ ಕ್ರಿಕೆಟ್ ಆಡ್ತಿದ್ದೆ ಅಂತ. ಸೊ ಆವಾಗ ಕೆಲಸ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿ ಅಮೆಝಾನಲ್ಲಿ ಕೆಲಸ ಸಿಕ್ತು. ಅಲ್ಲಿ 1.5 ವರ್ಷ ಕೆಲಸ ಮಾಡಿದ್ದೆ. ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, 9 hours ಕೆಲಸ ಮಾಡಬೇಕು, ಅದ್ರ ಜೊತೆ ಕ್ರಿಕೆಟ್ ಆಡಬೇಕು ಅಂತ. ಸೊ ಆ ಟೈಮಲ್ಲಿ ಅಂದರೆ ಆ ಪೀರಿಯಡಲ್ಲಿ ನಾನು ಕ್ರಿಕೆಟಿಂದನೇ ಕೆಲಸ ಹುಡುಕ್ತಿದ್ದೆ. ಸ್ಪೋರ್ಟ್ಸ್ ಕೋಟಾ ಅಂತ ತೊಗೊತಾರೆ. ನನ್ನ ಲಕ್ಗೆ ಕರ್ನಾಟಕ ಪ್ರೀಮಿಯರ್ ಲೀಗ್ ನಡೀತಿತ್ತು ಸರ್. ಆವಾಗ ದೇವರಾಜ್ ಪಾಟೀಲ್ ಅಂತ ಒಬ್ಬರು ಕ್ರಿಕೆಟರ್ ಇದ್ದಾರೆ, ಈ ಸೆಂಟ್ರಲ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ಸಲ್ಲಿ ಕೆಲಸ ಮಾಡ್ತಿದ್ರು. ಸೊ ನಾನು ಅದೇ ಟೀಮ್ಗೆ ಆಡ್ತಿದ್ದೆ. ಆ್ಯಂಡ್ ಅವ್ರಿಗೆ ನೆಟ್ಸಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ ಹಾಕಿದ್ದು. ಆ್ಯಂಡ್ KPL ಅಲ್ಲೂ ಪ್ರಾಕ್ಟೀಸ್ ಮ್ಯಾಚಲ್ಲೆಲ್ಲ ತುಂಬ ಚೆನ್ನಾಗಿ ಬೌಲಿಂಗ್ ಆಗ್ತಾಯಿತ್ತು. ಅವ್ರು ಕೇಳಿದ್ರು, ಏನು ಮಾಡ್ತಿದ್ಯಾ? ನಾನು ಈ ಥರ ಕೆಲಸ ಮಾಡ್ತಿದ್ದೀನಿ, ಅಂದರೆ ಕ್ರಿಕೆಟಿಂದನೇ ಕೆಲಸ ಹುಡ್ಕೋಬೇಕು ಅಂತ. ಸರಿ, ಒಂದು ಕೆಲಸ ಮಾಡು, ನಮ್ಮದು ರೆಕ್ರೂಟ್ಮೆಂಟ್ ಬರ್ತಿದೆ, ಅದರಲ್ಲಿ ಹಾಕು, ನಾನು ಮಾತಾಡ್ತೀನಿ, ನಮಗೂ ಮೀಡಿಯಮ್ ಪೇಸರ್ ರಿಕ್ವೈರ್ಮೆಂಟ್ ಇದೆ, ಸೊ ನೀನು ಬಂದರೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಹಾಕ್ತಿದ್ಯಾ ಬೌಲಿಂಗ್. ಸೊ ಅವ್ರ ಹೆಲ್ಪಿಂದ ಕೆಲಸ ಸಿಕ್ತು ಸರ್. ಸೆಂಟ್ರಲ್ ಎಕ್ಸೈಸ್ ಸೇರಿದೆ. 2017ಗೆ ನಮ್ಮ ಡಿಪಾರ್ಟ್ಮೆಂಟ್ ಹೆಸರು GST ಅಂತ ಚೇಂಜ್ ಆಯಿತು. ಸೊ ಅಲ್ಲೇ ಇದ್ದೀನಿ. ಅದಾದಮೇಲೆ ನನ್ನ ಕ್ರಿಕೆಟಿಂಗ್ ಜರ್ನಿ ಸ್ಟಾರ್ಟ್ ಆಯ್ತು ಸರ್, ಅಂದರೆ ರಿಯಲ್ ಕ್ರಿಕೆಟಿಂಗ್ ಜರ್ನಿ. ನೀವು ಕರ್ನಾಟಕ ಟೀಮಿಗೆ, ಸೀನಿಯರ್ ಟೀಮಿಗೆ ಪದಾರ್ಪಣೆ ಮಾಡಿದ್ರಿ. ಯಾವ ಥರ ನಿಮಗಲ್ಲಿ ಅವಕಾಶ ಸಿಕ್ತು? ಅಲ್ಲಿಂದ ನಿಮ್ಮ ಇಲ್ಲಿವರೆಗಿನ ಪ್ರಯಾಣ ಹೆಂಗಿದೆ, ಸಾಧನೆ ಹೆಂಗಿದೆ? ಮಧ್ಯದಲ್ಲಿ 1-2-3 ಸೀಸನ್ ನೀವು ಹೈಯೆಸ್ಟ್ ವಿಕೆಟ್ ಕೂಡ ತಗೊಂಡ್ರಿ. ಭಾಳ ಇಂಪಾರ್ಟೆಂಟ್ ರೋಲ್ ನಿಮ್ಮದು ಕರ್ನಾಟಕ ಕ್ರಿಕೆಟಲ್ಲಿ. ಕರ್ನಾಟಕ ಎಂಥ ಬಲಿಷ್ಠ ಟೀಮ್ ಅಂತಂದರೆ, ನಿಮಗೆ 2013, 14, 15 ರಂಜಿ ಟ್ರೋಫಿ ವಿನ್ನರ್ಸ್ ನಾವು. ಆ್ಯಂಡ್ ಆ ಟ್ರೋಫಿ 2 ವರ್ಷ ಹೊಡೆದಿದ್ದ ಟೀಮು. ಸೊ ಆ ಟೀಮ್ನ ಎಂಟರ್ ಮಾಡೋಕ್ಕೆ ಒಂಥರ ತುಂಬ ಕಷ್ಟ ಆಗ್ತಾಯಿತ್ತು, ಬಿಕಾಸ್ 3 ದಿಗ್ಗಜ್ ಬೌಲರ್ಸ್ ಇದ್ದರು. ವಿನಯ್ ಕುಮಾರ್ ಆಗಿರ್ಬೋದು, ಮಿಥುನ್ ಮತ್ತು ಅರವಿಂದ್ ಅವರು. ಸೊ ಅವ್ರನ್ನ ರೀಪ್ಲೇಸ್ ಮಾಡಬೇಕು ಅಂತಂದರೆ ನಿಮ್ಗೆ ಎಕ್ಸೆಪ್ಷನಲ್ ಟ್ಯಾಲೆಂಟ್ ಇರಬೇಕು, ಇಲ್ಲಾಂದರೆ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಬೇಕು. ಸೊ ನನಗೆ ಆ ಬ್ರೇಕ್ ಸಿಗೋದೇ ತುಂಬ ಲೇಟ್ ಆಗೋಯ್ತು. ನನ್ನ ಡೆಬ್ಯೂ ಆಗಿದೆ 26ಕ್ಕೆ. ಬಟ್ ನೆವರ್ದಲೆಸ್ ಆ ಥರ ಆಪರ್ಚುನಿಟಿ ಅಂತ ಕರ್ನಾಟಕ ಅಂತ ದೊಡ್ಡ ಟೀಮಲ್ಲಿ ಆಪರ್ಚುನಿಟಿ ಸಿಗೋದೆ. ಬಟ್ ನನ್ನ ಲಕ್ ಅಂತ ಹೇಳ್ತಿರೋ ಇಲ್ಲ ನನ್ನ ಹಾರ್ಡ್ ವರ್ಕೋ ಏನೋ ಗೊತ್ತಿಲ್ಲ, ನಂದು ಫಸ್ಟ್ 3 ಟೂರ್ನಮೆಂಟ್ಸ್ ವಿತ್ ಕರ್ನಾಟಕ ನಾವು ಆಲ್ ಇಂಡಿಯಾ ಚಾಂಪಿಯನ್ಸ್. ಆ್ಯಂಡ್ ಎಲ್ಲದರಲ್ಲೂ ಚೆನ್ನಾಗಿ ಹಾಕಿದ್ದೆ ನಾನು ಬೌಲಿಂಗ್. ಕರೆಕ್ಟ್ ಟೈಮ್ಗೆ, ಪ್ರಾಬಬ್ಲಿ ತುಂಬ ಬೇಗ ಆಡ್ಬಿಟ್ಟಿದ್ದರೆ ಮೆಚ್ಯೂರಿಟಿ ಇರ್ತಿರ್ಲಿಲ್ಲ ಅನಿಸುತ್ತೆ. ಕರೆಕ್ಟಾಗಿ ನಾನು 25-26 ಹತ್ರ ಬಂದಾಗ ಬೌಲಿಂಗ್ ಕೂಡ ತುಂಬ ಚೆನ್ನಾಗಿ ಆಗ್ತಿದ್ದೆ. ಸಮ್ ಕೈಂಡ್ ಆಫ್ ಮೆಚ್ಯೂರಿಟಿ ಇತ್ತು. ಜಾಬ್ ಬೇರೆ ಸಿಕ್ಕಿತ್ತಲ್ಲ, ಒಂದು ಕೈಂಡ್ ಆಫ್ ಸೆಟಲ್ ಡೌನ್ ಮೆಚ್ಯೂರಿಟಿ ಇತ್ತು ನನಗೆ. ಮನೆಯಲ್ಲೂ ಅಷ್ಟು ಪ್ರೆಷರ್ ಇರ್ತಿರ್ಲಿಲ್ಲ, ಬಿಕಾಸ್ ನನ್ನ ತಮ್ಮ ಕೆಲಸ ಮಾಡ್ತಿದ್ದ, ನಮ್ಮ ತಂದೆನ ರೈಲ್ವೇಸಲ್ಲಿ ಕೆಲಸ. ಸೊ ಅಷ್ಟು ಪ್ರೆಷರ್ ಇರಲಿಲ್ಲ ಮನೇಲಿ, ಬರೀ ಕ್ರಿಕೆಟ್ ಮೇಲೆ ಫೋಕಸ್ ಮಾಡೋ ಥರ ಆಯಿತು. ಸೊ ಒಳ್ಳೆ ಡೆಬ್ಯೂ ಆಯಿತು ಸರ್ ನನ್ನ ಕರ್ನಾಟಕ. ಇನ್ಫ್ಯಾಕ್ಟ್ ಫಸ್ಟ್ 3 ಟೂರ್ನಮೆಂಟ್ಸ್ ಅಂದರೆ ಮುಸ್ತಾಕಲ್ಲಿ 2 ಸಲ ಗೆದ್ವಿ, ವಿಜಯ್ ಹಜಾರೆ ಫಸ್ಟ್ ಟೂರ್ನಮೆಂಟಲ್ಲೇ ಗೆದ್ದೆ. ಬೌಲಿಂಗ್ ಕೂಡ ತುಂಬ ಚೆನ್ನಾಗಿ ಹಾಕಿದ್ದೆ. ಸೊ ಅದೊಂದು ಒಳ್ಳೆ ಸ್ಟಾರ್ಟ್ ಆಯಿತು. ನಿಮಗೆ ಎಷ್ಟೊಂದು ಜನ ಫುಲ್ ಡೊಮೆಸ್ಟಿಕ್ ಕೆರಿಯರಲ್ಲಿ 1-2 ಟ್ರೋಫಿ ಹೊಡೆಯೋದು ತುಂಬ ಕಷ್ಟ ಆಗುತ್ತೆ. ಬಟ್ ನಾನು ಕರ್ನಾಟಕ ಜೊತೆ 4 ಟ್ರೋಫಿ ಗೆದ್ದಿದ್ದೀನಿ. ಅದ್ರ ಮೇಲೆ ದುಲೀಪ್ ಟ್ರೋಫಿ ಆ್ಯಂಡ್ ದಿಯೋದರ್ ಟ್ರೋಫಿ. ಸೊ ಡೊಮೆಸ್ಟಿಕ್ ಕ್ರಿಕೆಟಲ್ಲಿ 6 ಟ್ರೋಫಿ ಇದೆ ಸರ್. ಒಂದು ರಿಗ್ರೆಟ್ ಏನು ಅಂತಂದರೆ ರಂಜಿ ಟ್ರೋಫಿ ಗೆಲ್ಲಕ್ಕಾಗಲಿಲ್ಲ. 2 ಸಲ ಕ್ಲೋಸ್ ಬಂದ್ವಿ ಸೆಮಿಫೈನಲ್ಸ್. ಒಂದ್ಸಲಿ ಸೌರಾಷ್ಟ್ರ ಮೇಲೆ ಸೋತ್ವಿ, ಒಂದ್ಸಲಿ ವಿದರ್ಭ ಮೇಲೆ ಸೋತ್ವಿ. ಸೊ ಅದೊಂದು ರಿಗ್ರೆಟ್ ಇದೆ. ಪ್ರಾಬ್ಲಿ ಬಿಫೋರ್ ರಿಟೈರ್ಮೆಂಟ್ ಒಂದು ರಂಜಿ ಟ್ರೋಫಿ ಗೆದ್ದರೆ ಒಂಥರ ಸ್ಯಾಟಿಸ್ಫೈಡ್ ಕ್ರಿಕೆಟರ್ ಇರ್ತೀನಿ ಅಂತ. ಬಟ್ ಆ ರಿಗ್ರೆಟ್ ಅಂತೂ ಇದೆ. ಕರ್ನಾಟಕ ಅಂತ ದೊಡ್ಡ ಟೀಮಲ್ಲಿ, ಒಳ್ಳೆ ಟೀಮು, ಒಳ್ಳೆ ಬೌಲಿಂಗ್ ಲೈನಪ್ ಎಲ್ಲ ಇತ್ತು, ಅಲ್ಲಿ ಗೆಲ್ಲಕ್ಕಾಗಲಿಲ್ಲ. ಬಟ್ ಅದೇ ನಾನು ಹೇಳ್ದಂಗೆ ಮಿಡಲಲ್ಲಿ ಸ್ವಲ್ಪ ಬ್ರೇಕ್ ಆಯಿತು ಸರ್. ಕೋವಿಡ್ ಬೇರೆ ಬಂದುಬಿಡ್ತು. ನಾನು 2018-19 ಮತ್ತು 19-20 ಸೀಸನ್ ತುಂಬ ಚೆನ್ನಾಗಿ ಹಾಕಿದ್ದೆ ಬೌಲಿಂಗು. ನಂಬರ್ ಆಫ್ ವಿಕೆಟ್ಸಲ್ಲೂ ತುಂಬ ಜಾಸ್ತಿ ಇದ್ದೆ. ಪ್ರಾಬ್ಲಿ ಆ ಬ್ರೇಕ್ ಸಿಕ್ಕಿಲ್ಲ ಅಂದಿದ್ದರೆ ಪ್ರಾಬ್ಲಿ ಇನ್ನೂ ಜಾಸ್ತಿ ಮ್ಯಾಚಸ್ ಆಡ್ಬೋದಿತ್ತು. ಬಟ್ ಆ ಕೋವಿಡ್ ಬಂದು ಆಲ್ಮೋಸ್ಟ್ 1.5 ಇಯರ್ ಬ್ರೇಕ್ ಆಗೋಯ್ತು ನನ್ನ ಕೆರಿಯರಲ್ಲಿ. ಸ್ಟಿಲ್ ಗೋಯಿಂಗ್ ಸ್ಟ್ರಾಂಗ್ ಸರ್. ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದೀನಿ. ದೇವ್ರ ದಯಿಂದ ಎಷ್ಟು ವರ್ಷ ಆಗುತ್ತೆ ಅಷ್ಟು ವರ್ಷ ಕ್ರಿಕೆಟಿಗೆ ಸರ್ವಿಸ್ ಕೊಟ್ಟು ಫೈನಲಿ ಐ ಕ್ಯಾನ್ ಟೇಕ್ ಎ ಕಾಲ್ ಥರ. ಕೌಶಿಕ್, ನೀವು ಕರ್ನಾಟಕ ಟೀಮಿಗೆ ಬಂದಾಗ ಅಲ್ಲಿ ವಿನಯ್ ಕುಮಾರು, ಮಿಥುನ್, ಅರವಿಂದ್ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಇದ್ದರು. ಆಮೇಲೆ ಅವರು ನಿವೃತ್ತಿ ಆಗ್ತಿದ್ದಂಗೆ ವೈಶಾಖ್, ವಿದ್ವತ್ ಕಾವೇರಪ್ಪ ಇವ್ರ ಜೊತೆಗೆ ನೀವು ಬೌಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅಲ್ಲೂ ಕೂಡ ನೀವು ಸಕ್ಸಸ್ಸನ್ನು ನೋಡಿದ್ರಿ. ನೀವು ಈ ಒಂದು ಪ್ರೊಸೆಸ್ಸಲ್ಲಿ ಹೊಸ ಬೌಲರ್ಗಳ ಜೊತೆಗೆ ನಿಮ್ಮ ಕಾಂಬಿನೇಷನ್ನು, ಎಕ್ಸ್ಪೀರಿಯನ್ಸ್ ಬೌಲರ್ ಜೊತೆ ಕಾಂಬಿನೇಷನ್ನು, ಟೀಮ್ ಜೊತೆಗೆ ಕೋಆರ್ಡಿನೇಷನ್ನು, ಈ ಒಂದು ಪ್ರೊಸೆಸ್ಸಲ್ಲಿ ನೀವು ಕಲ್ತಿದ್ದೇನೇನು? ಸೊ ಅದೇ ಫಸ್ಟ್ ಡೆಬ್ಯೂ ಮಾಡಿದಾಗ ಸ್ವಲ್ಪ ನರ್ವಸ್ ಆಗಿರ್ತಿದ್ದೆ. ಬಿಕಾಸ್ ಅಷ್ಟು ದೊಡ್ಡ ದಿಗ್ಗಜರ ಜೊತೆ ಆಡಬೇಕು. ಅವರು 10-12 ವರ್ಷ ರಂಜಿ ಟ್ರೋಫಿ ಆಡಿದ್ದಾರೆ, ಇಂಡಿಯಾ ಆಡಿದ್ದಾರೆ. ಸೊ ಅವ್ರ ಹತ್ರ ಕಲಿಯೋಕ್ಕೆ ತುಂಬ ಇರುತ್ತೆ ಇನ್ ಟರ್ಮ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಯಾವ ಸಿಚುವೇಶನಲ್ಲಿ ಯಾವ ಥರ ಬೌಲಿಂಗ್ ಹಾಕೋದು.
ಆ್ಯಂಡ್ ವರ್ಕ್ ಎಥಿಕ್ಸ್ ಎಲ್ಲ ಸ್ವಲ್ಪ ಜನ ಅದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅದು ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ಅಭಿಮನ್ಯು ಮಿಥುನ್ ಆಗಿರ್ಬೋದು, ಅವ್ರು ಯಾವ ಥರ ಜಿಮ್ ಮಾಡ್ತಾರೆ, ಯಾವ ಥರ ರಿಕವರಿ ಮಾಡ್ತಾರೆ ಅದನ್ನ ನೋಡೋದು. ಆಮೇಲೆ ವಿನಯ್ ಕುಮಾರ್ ಅವ್ರದ್ದು ಕ್ರಿಕೆಟಿಂಗ್ ಇನ್ಸ್ಟಿಂಕ್ಟ್ ಸರ್, ಒಂಥರ ಫೀಲ್ಡ್ ಮೇಲೆ ಇಳಿದ್ರೆ ಸಿಂಹ ಥರ ಆಡೋರು ಕ್ರಿಕೆಟ್ ಕೂಡ. ಸೊ ಅದೆಲ್ಲ ನೋಡೋಕೆ ಖುಷಿ ಆಗೋದು. ಆ್ಯಂಡ್ ಅರವಿಂದ್ ಆಗಿದ್ರೆ ತುಂಬ ಇಂಟೆಲಿಜೆಂಟ್ ಬೌಲರ್, ನನ್ನ ಸ್ಟ್ರೆಂತ್ ಏನಿದೆ ಅದ್ರ ಮೇಲೆ ಸ್ಟಿಕ್ ಆಗಿ ತುಂಬ ಚೆನ್ನಾಗಿ ಮಾಡ್ತೀನಿ ಈ ಥರ. ಸೊ ಪ್ರಾಬ್ಲಿ ಅವರಿಂದ ಎಲ್ಲ ಕಲಿಯೋಕ್ಕೆ ಸಿಕ್ತು. ಅರವಿಂದ್ ಅಣ್ಣ ನಾನು ಆಡೋ ಅಷ್ಟರಲ್ಲಿ ರಿಟೈರ್ ಆಗೋಗಿದ್ರು, ಬಟ್ ಆಸ್ ಎ ಕೋಚ್ ಬಂದಿದ್ರು. ನನ್ನ ಫಸ್ಟ್ 2 ಸೀಸನ್ಸಲ್ಲಿ ಆಸ್ ಎ ಕೋಚ್ ಇದ್ರು. ಮಿಥುನ್ ಅಣ್ಣ ಜೊತೆ ಆಡಿದ್ದೆ, ವಿನಯ್ ಕುಮಾರ್ ಅವ್ರ ಜೊತೆ 1 ಟೂರ್ನಮೆಂಟ್ ಆಡಿದೆ, ಅಂಡ್ ಆಲ್ ಇಂಡಿಯಾ ವಿನ್ನರ್ಸ್ ಆದ್ವಿ. ಸಖತ್ ಒಳ್ಳೆ ಮೆಮೊರೀಸ್ ಅದೆಲ್ಲ. ಕೋವಿಡ್ ಮಿಡಲಲ್ಲಿ ನನಗೊಂದು ಬೈಸಿಕಲ್ ಆಕ್ಸಿಡೆಂಟ್ ಆಯಿತು ಸರ್. ಮನೆ ಹತ್ರ ಬೈಸಿಕಲ್ ಹೊಡಿಬೇಕಾದ್ರೆ ಬಿದ್ದು ಸ್ವಲ್ಪ ಶೋಲ್ಡರ್ ಸ್ಲ್ಯಾಪ್ ಟೇರ್ ಅಂತ ಹೇಳ್ತಾರೆ ಶೋಲ್ಡರಲ್ಲಿ, ಅದಾಯಿತು. ಸೊ ಅದಾದಮೇಲೆ ನನಗೆ ಸ್ವಲ್ಪ ಬೌಲಿಂಗ್ ಆ್ಯಕ್ಷನಲ್ಲಿ ಮಾಡಿಫಿಕೇಷನ್ ಮಾಡಬೇಕಿತ್ತು. ಅದು ಆ ಮಾಡಿಫಿಕೇಷನ್ ನನ್ನ ಬೌಲಿಂಗಿಗೆ ಇನ್ನೂ ಇಂಪ್ರೂವ್ ಆಯಿತು. ಇನ್ಫ್ಯಾಕ್ಟ್ ಒಬ್ರೊಬ್ರಿಗೆ ಇಂಜುರಿ ಆಗಿದ ತಕ್ಷಣವೇ ಅವರು ಹಳೆ ಬೌಲಿಂಗ್ ಮರ್ತೋಗ್ತಾರೆ, ಅಥವಾ ಆ ಸ್ಲೈಟ್ ಮಾಡಿಫಿಕೇಷನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬಟ್ ನನಗೆ ಆ ಥರ ಇರಲಿಲ್ಲ. ಅಂದರೆ ಸ್ವಲ್ಪ ಪೇಯ್ನ್ ಇರ್ತಿತ್ತು, ಅದಾದಮೇಲೆ ಸ್ವಲ್ಪ ಮಾಡಿಫೈ ಮಾಡಿಕೊಂಡೆ. ನನಗೆ ಇನ್ಫ್ಯಾಕ್ಟ್ ಆ ಥರ ನೋಡಿದ್ರೆ ಯಾರೂ ಗೋ ಟು ಕೋಚ್ ಇಲ್ಲ ಸರ್. ಸೊ ನಾನೇ ಸೆಲ್ಫ್ ಕಲ್ತಿರೋ ಥರ, ಇದನ್ನು ಮಾಡಿದ್ರೆ ಅದು ಮಾಡ್ಬೋದು, ಇದನ್ನು ಕಲ್ತ್ರೆ ಈ ಥರ ಹಾಕ್ಬೋದು ಅಂತ ಒಂಥರ ನಾನೇ ಸೆಲ್ಫ್ ಅನಾಲಿಸಿಸ್ ಮಾಡಿಕೊಂಡು ಕಲ್ತಿರೋ ಕೋಚ್. ನನಗೆ ಯಾರಿಗೂ ಇವಾಗ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ನನ್ನ ಬೌಲಿಂಗಲ್ಲಿ ನಾನು ಯಾರನ್ನೂ ಕೇಳೋಕ್ಕೆ ನನ್ನ ಕೋಚೇ ಇಲ್ಲ. ಸೊ ಆ ಥರ ನೋಡಿದ್ರೆ ನಾನೇ ಸೆಲ್ಫ್ ಮಾಡಿಫೈ ಮಾಡಿಕೊಂಡೆ. ಸೊ ತುಂಬ ಸೀದಾ ಬಂದರೆ ಕೈ ನೋವುತ್ತಿತ್ತು ಅಂದ್ಬಿಟ್ಟು ಸ್ವಲ್ಪ ಆಚೆಯಿಂದ ತರಕ್ಕೆ ನೋಡಿದೆ. ಅದು ಇನ್ನೂ ಇಂಪ್ರೂವ್ ಆಯಿತು ಸರ್ ನನ್ನ ಬೌಲಿಂಗ್, ಒಂಥರ ಶಾರ್ಪಾಗಿ ಒಳಗಡೆ ಬರೋದು, ಇನ್ ಸ್ವಿಂಗು. ಅದಾದಮೇಲೆ ಯಂಗರ್ ಕ್ರಾಪ್ಸ್, ಇವಾಗ ವೈಶಾಖ್ ತುಂಬ ಚೆನ್ನಾಗಿ ಮಾಡ್ತಾನೆ IPL ಅಲ್ಲಿ, ಪಾರ್ಟ್ ಆಫ್ ಪಂಜಾಬ್ ಟೀಮ್. ವಿದ್ವತ್ ಕಾವೇರಪ್ಪ ಅದು ಥರ ಒಂದು ಸ್ಟೋರಿ ಕೇಳಿದ್ರೆ, ಕೂರ್ಗಿಂದ ಬಂದು ಮಂಗಳೂರು ಝೋನ್ಗೆ ಆಡಿ ಆಮೇಲೆ ಬೆಂಗಳೂರಲ್ಲಿ ಜೂನಿಯರ್ ಕರ್ನಾಟಕ ಆಡಿ ಸಡನ್ನಾಗಿ ರೇಸ್ ಆದ ಸರ್. ಯಾವುದೋ ಪ್ರಾಕ್ಟೀಸ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಹಾಕಿದ್ದು, ಮನೀಶ್ ಪಾಂಡೆಗೆ ಇಷ್ಟ ಆಯಿತು ಅವ್ನ ಬೌಲಿಂಗ್. ಡೈರೆಕ್ಟ್ ಟೀಮಲ್ಲಿ ಬಂದು 2 ವರ್ಷ ಯಾವ ಥರ ಪರ್ಫಾರ್ಮ್ ಮಾಡ್ದ ಅಂತಂದರೆ, ನೆಕ್ಸ್ಟ್ ಇಂಡಿಯಾ ಆಡೋನೇ ಇವನು ಕರ್ನಾಟಕ ಇಂದ. ಆ ಥರ ಅವನಿಗೂ ಮಿಡಲಲ್ಲಿ ಇಂಜುರಿ ಆಗಿ ಸ್ವಲ್ಪ ಇವಾಗ ಈ ಟ್ರೈಂಗ್ ಟು ಮೇಕ್ ಎ ಕಮ್ ಬ್ಯಾಕ್. ಅವರಿಬ್ರದ್ದು ಎನರ್ಜಿನೇ ಬೇರೆ ಸರ್. ಎನರ್ಜಿನ ಮ್ಯಾಚ್ ಮಾಡಬೇಕಂದ್ರೆ ನನ್ನ ಎನರ್ಜಿನ ಮೇಲೆ ತೊಗೊಂಡು ಬರ್ಬೇಕು. ಇವಾಗ ಎಕ್ಸ್ಪೀರಿಯನ್ಸು ಇದೆ, ಎನರ್ಜಿನೂ ಮೇಲಿದೆ ಅಂತಂದರೆ ಸಮ್ ಕೈಂಡ್ ಆಫ್ ಪರ್ಫಾರ್ಮೆನ್ಸ್ ಡಿಫ್ರೆಂಟ್ ಆಗೇ ಆಗುತ್ತೆ. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ನಾವು 3 ವರ್ಷ ತುಂಬ ಚೆನ್ನಾಗಿ ಹಾಕಿದ್ವಿ ಸರ್. 1 ವರ್ಷ ಅಂತೂ ಐ ಥಿಂಕ್ ಫುಲ್ ಇಂಡಿಯಾಲಿ ನಾವೇ ಹೈಯೆಸ್ಟ್ ವಿಕೆಟ್ ಟೇಕರ್ಸ್ ಇದ್ವಿ ಆಸ್ ಎ ಗ್ರೂಪ್, 3 ಜನ. ಇವಾಗ ಅಕೀಬ್ ನಾಬಿ ಹೆಂಗೆ ಮಾಡ್ದ ಜಮ್ಮು ಕಾಶ್ಮೀರ್ಗೆ, ಅವ್ರ ಯುದ್ವೀರ್ ಸಿಂಗ್ ಅವರೆಲ್ಲ ಗ್ರೂಪಲ್ಲಿ ಯಾವ ಥರ ಮಾಡಿದ್ರು. ಬಟ್ ಅದೇ ರೆಗ್ರೆಟ್ ಒಂದೇ ಅಂತಂದರೆ, ನಾವು ಆಸ್ ಎ ಗ್ರೂಪ್ ಅಷ್ಟು ಚೆನ್ನಾಗಿ ಮಾಡಿ ರಂಜಿ ಟ್ರೋಫಿ ಗೆಲ್ಸೋಕ್ಕಾಗಲಿಲ್ಲ. ಪ್ರಾಬ್ಲಿ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸ್ ಇತ್ತು. ಕೆ ಗೌತಮ್ ಅವ್ರನ್ನ ಸಡನ್ನಾಗಿ ಡ್ರಾಪ್ ಮಾಡಿಬಿಟ್ರು ಕರ್ನಾಟಕದಿಂದ. ಆ್ಯಂಡ್ ತುಂಬ ಬರ್ಡನ್ ಶ್ರೇಯಸ್ ಗೋಪಾಲ್ ಮೇಲೆ ಒಬ್ಬರ ಮೇಲೆ ಇತ್ತು. ಸೊ ಅದನ್ನು ಮಾಡೋಕ್ಕಾಗಿಲ್ಲ. ಅದೊಂದು ಬಿಗ್ ರಿಗ್ರೆಟ್ ಇದೆ ಸರ್, ರಂಜಿ ಟ್ರೋಫಿ ಗೆಲ್ಲಿಲ್ಲ ಅಂತ. ಪ್ರಾಬ್ಲಿ ಫ್ಯೂಚರ್ ಇಯರ್ಸಲ್ಲಿ ನೋಡಬೇಕು. ಈ ಇದರಲ್ಲಿ ಅಂದರೆ ಕರ್ನಾಟಕ ಟೀಮ್ ಆಡುವಾಗ ನಿಮ್ಮ ಈ ಫಿಟ್ನೆಸ್ ರೆಜಿಮ್ ಆಗಲಿ, ಮೆಂಟಲ್ ಸ್ಟೆಬಿಲಿಟಿ ಆಗಲಿ, ಯಾವ ಥರ ನೀವು ಮೇಂಟೈನ್ ಮಾಡ್ತಾ ಇದ್ರಿ? ರಣಜಿ ಟ್ರೋಫಿ ಇರ್ಬೋದು ಅಥವಾ ಇವೆಲ್ಲ ಇದ್ದಾಗ ಒಂದು ಮೋಟಿವೇಶನ್ ಏನಂದರೆ, ನಾನು ಇಂಡಿಯಾ ಟೀಮಿಗೆ ಆಡ್ತೀನಿ ಅಥವಾ ಯಾವುದೋ ಒಂದು ಇಂಡಿಯಾ A ಟೀಮಿಗೆ ಆಡ್ತೀನಿ. ಪ್ರತಿ ವರ್ಷ ಚೆನ್ನಾಗಿ ಮಾಡಿದಾಗಲೂ ಅಲ್ಲಿಗೆ ಅವಕಾಶ ಸಿಕ್ಕಲ್ಲ ಅಂತ ಅಂದಾಗ ಮತ್ತೆ ನೆಕ್ಸ್ಟ್ ಇಯರ್ ಹೆಂಗೆ ಪ್ರಿಪೇರ್ ಆಗ್ತಿದ್ರಿ? ಮೆಂಟಲಿ ಯಾವ ಥರ ರೆಡಿ ಮಾಡ್ಕೋತಿದ್ರಿ? ಇದನ್ನು ಯಾಕೆ ಕೇಳ್ತಾ ಇದೆ ಅಂದರೆ, ಈಗ PUC ರಿಸಲ್ಟ್ ಬಂದಿದೆ, ಕೆಲವು ಮಕ್ಕಳು ಬೇಜಾರಾಗಿ ಏನೇನೋ ಮಾಡ್ಕೊಂಡ್ಬಿಡ್ತಾರೆ ಕಡಿಮೆ ಮಾರ್ಕ್ಸ್ ಬಂದಿದ್ದಕ್ಕೆ. ನೀವು ಕೂಡ ಅವ್ರಿಗಿಂತ ಜಾಸ್ತಿ ಅಥವಾ ಅವರಷ್ಟೇ ಪರಿಶ್ರಮ ಪಟ್ಟಿರ್ತೀರಿ, ಇದಕ್ಕೆ ಎಷ್ಟೋ ಹೊತ್ತು ಪ್ರಾಕ್ಟೀಸ್ ಮಾಡಿರ್ತೀರಿ. ಬಟ್ ಎಲ್ಲ ಮಾಡಿನೂ ನಿಮ್ಮ ರಿಸಲ್ಟ್ ಇದ್ದು ಕೂಡ ನಿಮಗೆ ನೀವು ನಿರೀಕ್ಷೆ ಮಾಡಿದಂತಹ ಒಂದು ಕಾಲಪ್ ಬರೋದಿಲ್ಲ, ಒಂದು ಅವಕಾಶ ಸಿಗೋದಿಲ್ಲ ಹೈಯರ್ ಗ್ರೇಡಲ್ಲಿ. ಆವಾಗಲೂ ಕೂಡ ಮತ್ತೆ ಮುಂದಿನ ವರ್ಷ ನೋಡೋಣ ಅಂತ ಮತ್ತೆ ನೀವು ನಂಬರ್ 1 ಸ್ಟಾರ್ಟ್ ಮಾಡ್ತೀರಿ. ಅದಕ್ಕೆ ನೀವು ಮೆಂಟಲಿ ಹೆಂಗೆ ಪ್ರಿಪೇರ್ ಆಗ್ತೀರಾ? ಅದೇ ಮೆಂಟಲ್ ಪ್ರಿಪ್ರೇಷನ್ ಅಂತಂದರೆ ಗೇಮ್ನ ಎಂಜಾಯ್ ಮಾಡ್ತೀವಿ ಸರ್. ಫಸ್ಟ್ ಫನ್ ಫ್ಯಾಕ್ಟರ್ ಇಲ್ಲ ಅಂತಂದರೆ, ನಿಮಗೆ ಸ್ಪೋರ್ಟ್ಸ್ ಆಡೋಕ್ಕೆ ಮೇನ್ ಫ್ಯಾಕ್ಟರ್ ಇರೋದೇ ನಿಮಗೆ ಎಂಜಾಯ್ ಮಾಡಬೇಕು. ಅದನ್ನು ಸ್ಪೋರ್ಟ್ಸ್ನ ಎಂಜಾಯ್ ಮಾಡಿಲ್ಲ ಅಂತಂದರೆ ಬೇರೆ ಏನಾದರೂ ಕೆಲಸ ಮಾಡ್ಕೊಂಡಿರುತ್ತೆ. ಫಸ್ಟ್ ಆ ಫನ್ ಫ್ಯಾಕ್ಟರ್ ಇಲ್ಲ ಅಂತಂದರೆ ಸ್ಪೋರ್ಟ್ಸ್ ಆಡೋಕ್ಕೆ ಆಗಲ್ಲ. ಬೇರೆ ಕೆಲಸ ಮಾಡಿ ದುಡಿಯೋದು, ಬಿಸ್ನೆಸ್ಸು ಅದೇನಾದರೂ ಮಾಡಿ. ನಾವು ಸ್ಪೋರ್ಟ್ಸ್ ಏನಕ್ಕೆ ತೊಗೊಂಡಿದ್ದೀವಿ ಅಂದರೆ, ಲೈಫಲ್ಲಿ ಒಂದು ಖುಷಿ ಸಿಗ್ತಿದೆ, ಆ ಮಜಾ ಸಿಗ್ತಿದೆ ಅಂತಲೇ ಸ್ಪೋರ್ಟ್ಸ್ ತೊಗೊಂಡಿದ್ದು. ಅದನ್ನು ಒಂದು ಆಪರ್ಚುನಿಟಿ ನಮಗಿದೆ ಸರ್. ಅದನ್ನು ಪ್ರೊಫೆಷನಲ್ ಆಗಿ ತೊಗೊಂಡು ಅದರಿಂದ ದುಡ್ಡು ಮಾಡ್ಬೋದು ಅಂತಂದರೆ ಫುಲ್ ಎಫರ್ಟ್ಸ್ ಹಾಕೋಕ್ಕೆ ನೋಡ್ತೀವಿ. ಆ್ಯಂಡ್ ಸ್ಪೋರ್ಟ್ಸ್ ಯಾವ ಥರ ಅಂತಂದರೆ, ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಇರುತ್ತೆ ಸರ್. ಮೋರ್ ದೆನ್ ಅಪ್ಸ್, ಡೌನ್ಸೇ ಜಾಸ್ತಿ ಇರುತ್ತೆ. ಸೊ ಹೆಂಗೆ ಅಂತಂದರೆ, ಇವಾಗ ಕಾಂಪಿಟೇಷನ್ ಎಷ್ಟಾಗಿದೆ ಅಂತಂದರೆ, ಬಿಕಾಸ್ ಆಫ್ IPL ನಿಮಗೆ ಯಲಹಂಕಲ್ಲೇ ಐ ಥಿಂಕ್ ನಾನು ಆಡ್ಬೇಕಾದ್ರೆ 1 ಅಕಾಡೆಮಿನೂ ಸಿಗ್ತಿರ್ಲಿಲ್ಲ ಸರ್. ಇವಾಗ ನಮ್ಮ ಏರಿಯಾಲ್ಲೇ ಒಂದು 4 ಅಕಾಡೆಮಿ ಇದೆ.
ಸೊ ಒಂದೊಂದು ಕಿಲೋಮೀಟರ್ಗೂ ಒಂದೊಂದು ಅಕಾಡೆಮಿಯು. ಸೊ ಅಷ್ಟು ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ. ಕಮ್ಮಿಂಗ್ ಫ್ಯೂಚರ್ ಜನ್ರೇಷನ್ಗೆ ಇನ್ನೂ ಜಾಸ್ತಿ ಇರುತ್ತೆ ಕಾಂಪಿಟೇಷನ್. ಇವಾಗ ಟೆಸ್ಟ್ ಕ್ರಿಕೆಟ್ದು ವ್ಯಾಲ್ಯೂ ಅಷ್ಟು ಕಡಿಮೆ ಆಗ್ತಿದೆ ಅಂತ ತುಂಬ ಜನ ಮಾತಾಡ್ತಾರೆ IPL ಬಂದಮೇಲೆ. ಬಿಕಾಸ್ ಈ ಥರ ನಂಬರ್ ಆಫ್ ಕ್ರಿಕೆಟ್ ಸ್ಟೂಡೆಂಟ್ಸ್ ಜಾಸ್ತಿ ಆದಷ್ಟು ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ. ಬರೀ IPL ಆಡಬೇಕು ಅಂತಲೇ ಎಷ್ಟೊಂದು ಜನ ಕ್ರಿಕೆಟ್ ಸ್ಟಾರ್ಟ್ ಮಾಡ್ತಾರೆ. ಮುಂಚೆ ಮೋಟಿವೇಶನ್ನೇ ಬೇರೆ ಇತ್ತು. ನಾವು ಸ್ಪೋರ್ಟ್ಸ್ ಆಡ್ತೀವಿ, ಅದರಿಂದ ರೆಪ್ರೆಸೆಂಟೇಷನ್ ಇದೆಲ್ಲ ಮಾಡ್ಬೋದು ಅಂತಲೇ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ನಾನು ರಂಜಿ ಟ್ರೋಫಿ ಆಡಿದ್ರೆ ದೊಡ್ಡ ಕ್ರಿಕೆಟರು ಥರ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಡ್ತಿದ್ರು. ರಂಜಿ ಟ್ರೋಫಿ ಆಡಿದ್ರೆ, ರಂಜಿ ಟ್ರೋಫಿ ಕ್ರಿಕೆಟರ್ ಅಂತಂದರೆ ಸ್ಟೇಡಿಯಮ್ಗೆ ಬಂದರೆ ಅವ್ರನ್ನ ಬೇರೆ ಥರನೇ ನೋಡೋದು, ಇಲ್ಲ ಅವ್ರು ಕರ್ನಾಟಕ ಜರ್ಸಿ ಹಾಕೊಂಡು ಬಂದರೆ ಬೇರೆ ಥರ ನೋಡೋದು, ದೊಡ್ಡ ವ್ಯಕ್ತಿ ಥರ. ಇವಾಗ ಒಂಥರ ರಂಜಿ ಟ್ರೋಫಿ ಕ್ರಿಕೆಟರ್ ಕಾಮನ್ ಆಗಿಬಿಟ್ಟಿದೆ ಸರ್. ಇವಾಗ IPL ಕ್ರಿಕೆಟರ್ ಅಂದರೆ ಬೇರೆ ಥರ ನೋಡ್ತಾರೆ. ಬಿಕಾಸ್ ಮೀಡಿಯಾ ಕವರೇಜ್ ಅಷ್ಟಿದೆ. ಎವ್ರಿ ಡೇ ನ್ಯೂಸ್ ಪೇಪರಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾಲಾಗಿರ್ಬೋದು, ಎಲ್ಲ ಕಡೆ ಅವ್ರದ್ದೇ ನ್ಯೂಸ್ ಹರಿತಿರುತ್ತೆ. ಬಟ್ ನನ್ನ ಅಡ್ವೈಸ್ ಏನು ಹೇಳ್ಬೋದು ನೆಕ್ಸ್ಟ್ ಕಮಿಂಗ್ ಜನ್ರೇಷನ್ ಅಂದರೆ, ನೀವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಡಿ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ನೀವು ಪ್ರಾಸೆಸ್ ಮೇಲೆ ಫೋಕಸ್ ಮಾಡಲ್ಲ, ಯಾವಾಗಲೂ ರಿಸಲ್ಟ್ ಮೇಲೆ ಫೋಕಸ್ ಮಾಡ್ತೀರಾ. ಸೊ ಯಾವಾಗ ನೀವು 12th ಎಕ್ಸಾಮ್ಗೆ ಓದಬೇಕು ಅಂತಂದರೆ ಓದೋದ ಬಗ್ಗೆ ಥಿಂಕ್ ಮಾಡಿದೆ 12th ಆದಮೇಲೆ ಏನಾಗ್ಬಿಡುತ್ತೆ, ರಿಸಲ್ಟ್ ಬಂದಮೇಲೆ ಏನಾಗುತ್ತೆ ಅಂತ ಓದೋದೇ ಇಲ್ಲ. ಫಸ್ಟ್ ಎಷ್ಟು ಓದಬೇಕು ಅಂತ ನಿಮಗೆ ಗೊತ್ತಿರಬೇಕು. ಸೊ ಇವಾಗ ಎಫರ್ಟ್ ಹಾಕೋದು ನಮ್ಮ ಕೈಯಲ್ಲಿರುತ್ತೆ ಸರ್. ರಿಸಲ್ಟ್ ಹೆಂಗೆ ಬರುತ್ತೆ, ಅದು ಸೆಲೆಕ್ಟ್ರಿಗೆ ಇಷ್ಟ ಆಗುತ್ತಾ, ಸೆಲೆಕ್ಟ್ರಿಗೆ ಇಷ್ಟ ಆಗಲ್ವಾ, ಅದೆಲ್ಲ ನಮ್ಮ ಕೆಲಸ ಅಲ್ಲ. ನಮ್ಮ ಕೈಯಲ್ಲಿ ಏನಿರುತ್ತೆ ಅಷ್ಟೇ ಮಾಡ್ಬೋದು. ಬೇರೆಯವ್ರು ಸೆಲೆಕ್ಟ್ ಮಾಡ್ತಾರೆ, ಅವ್ರಿಗೆ ನಾನು ಇಷ್ಟ ಅದೆಲ್ಲ ಥಿಂಕ್ ಮಾಡ್ಕೊಂಡಿದ್ರೆ ನೀವು ಓನ್ಲಿ ಫೋಕಸ್ ಆನ್ ರಿಸಲ್ಟ್ಸ್. ಸೊ ಪ್ರಾಸೆಸ್ ಮೇಲೆ ಫೋಕಸ್ ಮಾಡ್ಕೊಂಡು ಹೇಳೋದು ಈಸಿ ಸರ್. ರಿಸಲ್ಟ್ಸ್ ಬಂದಾಗ ಅದು ತೊಗೊಳೋದು ಕಷ್ಟ ಆಗುತ್ತೆ. ಬಟ್ ಸ್ಪೋರ್ಟ್ ಟೀಚರ್ಸ್ ಯು ದೋಸ್ ಥಿಂಗ್ಸ್ ಅಂತ ಅನ್ಸುತ್ತೆ. ನೀವು ಗ್ರೂಪಲ್ಲಿ ಆಡಿದಾಗ ಒಬ್ಬನ ಸಕ್ಸಸ್ ನೋಡಿ ಖುಷಿ ಪಡೋದು, ಹಸುವೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಕಡಿಮೆ ಇರುತ್ತೆ ಸರ್. ಬಿಕಾಸ್ ಆಸ್ ಎ ಗ್ರೂಪ್ ನೀವು ಚೆನ್ನಾಗಿ ಮಾಡ್ತಿರ್ತೀರ. ವಿನ್ನಿಂಗ್ ಫೀಲಿಂಗ್ ಅಂತ ಹೇಳ್ತಾರಲ್ಲ, ಅದು ಬಂದಮೇಲೆ ಅದು ನೋಡೋ ರೀತಿನೇ ಬೇರೆ. ನಾನು ಏನು ಮಾಡಿದ್ರು ಗೆಲ್ಲಬೇಕು ಅಂತ ನೋಡ್ತಿರ್ತೀವಿ. ಅವ್ನು ಚೆನ್ನಾಗಿ ಮಾಡಬಾರ್ದು ಅಂತಲ್ಲ, ಎಲ್ಲರೂ ಚೆನ್ನಾಗಿ ಮಾಡೋದೇ ಟೀಮ್ ಗೆಲ್ಲೋದು ಅಂತ ಆ ಥರ ಯೋಚನೆ ಬಂದಾಗ ಸ್ಪೋರ್ಟ್ಸಲ್ಲಿ ಸೊ ಎಲ್ಲನೂ ಮರೆತು ಮತ್ತೆ ಹಾರ್ಡ್ ವರ್ಕ್ ಮಾಡೋಕ್ಕೆ ನೋಡ್ತಿರ್ತೀವಿ. ಎವ್ರಿ ನ್ಯೂ ಸೀಸನ್ ಇಸ್ ಎ ಗುಡ್ ಆಪರ್ಚುನಿಟಿ. ಒಂದು ಸೀಸನ್ ಆಗಿಲ್ಲ ಅಂತಂದ್ರೂ ನೆಕ್ಸ್ಟ್ ಸೀಸನಲ್ಲಿ ಅವ್ನು ಮಾಡ್ದ, ಅವನಿಂದ ಇನ್ಸ್ಪಿರೇಷನ್ ತೊಗೊಂಡು ನಾವು ಆಡ್ಬೋದಲ್ಲ, ಅವ್ನು ಮಾಡ್ತೀಯ ನಮ್ಗಾಗಲ್ಲ ಅಂತ ಆಗ ಫೀಲ್ ಬರಲ್ಲ, ಅವ್ನು ಮಾಡ್ತೀಯ ನಾವು ಮಾಡೋಣ ಅಂತ ಫೀಲ್ ಬರುತ್ತೆ. ಸೊ ಅದರಲ್ಲಿ ಡಿಸಪಾಯಿಂಟ್ಮೆಂಟ್ ಆ್ಯಂಡ್ ಹೈ ಏನೇನು ಸಿಗುತ್ತೆ ಸ್ಪೋರ್ಟ್ಸಲ್ಲಿ, ಅದನ್ನು ತಗೊಳ್ಳೋ ಬಿಹೇವಿಯರ್ ಬಂದೇ ಬರುತ್ತೆ ಸರ್ ಆಸ್ ಎ ಸ್ಪೋರ್ಟ್ಸ್ ಪರ್ಸನ್. ನಿಮ್ಮ ಬಾಲಿಂಗ್ನಲ್ಲಿ ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ಸ್ಪೆಷಾಲಿಟಿ? ನಾನು ಹೇಳ್ದಂಗೆ ನನ್ನ ಇನಿಷಿಯಲಿ ಕೋಚ್ ಯಾರೂ ಇರಲಿಲ್ಲ. ಸೊ ನಾನೇ ಸೆಲ್ಫ್ ಮಾಡಿಫಿಕೇಷನ್ನು ಅಥವಾ ಬೌಲಿಂಗ್ ಹಾಕಬೇಕು ಅಂತ ಇಷ್ಟಪಟ್ಕೊಂಡು ಅದೇ ಮಾಡಿದ್ದು. ಸೊ ನನ್ನ ಪ್ರಕಾರ ನನ್ನ ಸ್ಟ್ರೆಂತು ಸೀಮ್ ಬೌಲಿಂಗ್ ಸರ್. ಪೇಸ್ ಜಾಸ್ತಿ ಇಲ್ಲದೆ ಇರ್ಬೋದು, ಐ ಬೋಲ್ ಅರೌಂಡ್ 125 to 130 ಟೈಪ್. ಬಟ್ ಸೀಮ್ ಬೌಲಿಂಗ್ ಒಳ್ಳೆ ಕಂಡೀಷನ್ನು ಅಥವಾ ಫ್ಲ್ಯಾಟ್ ವಿಕೆಟ್ಸಲ್ಲೂ ತುಂಬ ವಿಕೆಟ್ಸ್ ಬಂದಿದೆ ಸರ್. ಸೊ ನಾನು ಒಂಥರ ಪ್ರೆಷರ್ ಕ್ರಿಯೇಟ್ ಮಾಡ್ತೀನಿ ಒಂದು ಕಡೆಯಿಂದ, ರನ್ನೇ ಕೊಡಲ್ಲ. ಸೊ ಅದು ಆಪೋಸಿಟ್ ಎಂಡಲ್ಲಿರೋರ್ಗೂ ಬೆನಿಫಿಟ್ ಆಗುತ್ತೆ ಆ್ಯಂಡ್ ನನಗೂ ಬಾಲ್ ಕೂಡ ತುಂಬ ಚೆನ್ನಾಗಿ ಮೂವ್ ಮಾಡ್ತೀನಿ ನಾನು ಆಫ್ ದ ಸೀಮ್. ಏನು ಹೇಳ್ತಾರೆ ಅಂತಂದರೆ, ತುಂಬ ಜನ ಬ್ಯಾಟರ್ಸ್ನ ಕೂಡ ಕೇಳಿದ್ದೀನಿ ಯಾರು ಬೌಲಿಂಗ್ ಆಡೋಕ್ಕೆ ಕಷ್ಟ ಆಗುತ್ತೆ ಅಂತ. ಎಷ್ಟೊಂದು ಜನ ನನ್ನ ಹೆಸರು ತೊಗೊಂತಾರೆ. ನನಗೆ ಒಂದೊಂದ್ಸಲಿ ಬಿಲೀವ್ ಮಾಡೋಕ್ಕಾಗಲ್ಲ, ನನ್ನ ಯಾಕೋ ಹಿಂಗೆ ಹೇಳ್ತೀರಾ ಅಂತ. ಇಲ್ಲ, ಆ್ಯಕ್ಚುಲಿ ನಿಂದು ಬಾಲ್ ಪಿಚ್ ಆದಮೇಲೆ ಮೂವ್ ಆಗುತ್ತೆ, ಅದು ಆಡೋಕ್ಕೆ ತುಂಬ ಕಷ್ಟ. ಏರಲ್ಲೇ ಮೂವ್ ಆದರೆ ನೋಡೋದು ಈಸಿ, ಸ್ವಿಂಗ್ ಆಗ್ತಿದೆ ಅಂತ ನೋಡು ಬಿಡೋದು ಇಲ್ಲ ಶಾರ್ಟ್ಸ್ ಹೊಡಿಯೋದು ಈಸಿ. ಬಟ್ ನಿಂದು ಬಾಲ್ ಪಿಚ್ ಆದಮೇಲೆ ಮೂವ್ ಆಗುತ್ತೆ, ಅದು ತುಂಬ ಆಡೋದು ಕಷ್ಟ. ಸೊ ಅದು ನನ್ನ ಸ್ಟ್ರೆಂತು ಸರ್. ಒಳ್ಳೆ ಲೈನ್ ಹಾಕೋದು, ಅಲ್ಲಿಂದ ಬಾಲ್ ಮೂವ್ ಮಾಡಿಸೋದು ಆಫ್ ದ ಸೀಮ್ ಅಥವಾ ರಿವರ್ಸ್ ಸ್ವಿಂಗ್ ಆಗಿರ್ಬೋದು ಆ ಥರ. ನೀವು ಕಳೆದ ಸೀಸನ್ನಲ್ಲಿ ಕರ್ನಾಟಕ ಬಿಟ್ಟು ಗೋವಾ ಟೀಮಿಗೆ ಹೋದ್ರಿ. ಅಲ್ಲಿ ಕೂಡ ಒಂದು ವಿಶೇಷವಾದ ದಾಖಲೆ ಆಯಿತು ನಿಮ್ದು. ಅದ್ರ ಬಗ್ಗೆ ಒಂಚೂರು ವಿವರ ಕೊಡಿ. ಆ್ಯಕ್ಚುಲಿ BCCI ರೆಕಗ್ನೈಸ್ ಮಾಡಿಲ್ಲ ಅದು. ಯಾರೋ ಒಬ್ಬ ಕ್ರಿಕೆಟ್ ಫೆನಾಟಿಕ್ ಅದನ್ನು ESPN ಕ್ರಿಕೆಟ್ ಇನ್ಫೋಲಿ ಅವ್ರ ಆ್ಯಾವ್ರೇಜಸ್ ಏನೋ ಚೆಕ್ ಮಾಡಿದಾಗ ವರ್ಲ್ಡಲ್ಲೇ ನಾನು ಸೆಕೆಂಡ್ ಬೆಸ್ಟ್ ಆ್ಯಾವ್ರೇಜ್ ಇದೆ ಸರ್. ಆ್ಯಕ್ಚುಲಿ ನಂದು ಒನ್ ಡೇ ರೆಕಾರ್ಡ್ಸ್ ತುಂಬ ಚೆನ್ನಾಗಿದೆ. 51 ಮ್ಯಾಚಲ್ಲಿ 99 ವಿಕೆಟ್ ಇದೆ. ಅದರಲ್ಲಿ ಎಕನಾಮಿ ತುಂಬ ಚೆನ್ನಾಗಿದೆ ಆ್ಯಂಡ್ ಆ್ಯಾವ್ರೇಜ್ ನೋಡಿದ್ರೆ ಐ ಥಿಂಕ್ 16 ಹತ್ತತ್ರ ಏನೋ ಇದೆ. ಒಬ್ಬರು ವೆಸ್ಟ್ ಇಂಡೀಸ್ ಬೌಲರ್ ನನಗಿಂತ ಮೇಲಿದ್ದಾರೆ. ಜೋಯಲ್ ಗಾರ್ನರ್ ಅಂತ ಒಬ್ಬರು 1975 83 ವರ್ಲ್ಡ್ ಕಪ್ ಆಡಿದರು. ಸೊ ಅವ್ರ ರೆಕಾರ್ಡ್ ಬ್ರೇಕ್ ಮಾಡಿದೆ. ಅವರಿಬ್ಬರು ವೆಸ್ಟ್ ಇಂಡೀಸ್ ಅವರು. ಅವ್ರ ರೆಕಾರ್ಡ್ ಬ್ರೇಕ್ ಮಾಡಿ ನಾನು ಸೆಕೆಂಡ್ ಪೊಸಿಷನ್ಗೆ ಹೋದೆ ಸರ್. ಸೊ ಆ ರೆಕಾರ್ಡ್ನ ಯಾರೋ ಟ್ವಿಟ್ಟರಲ್ಲಿ ಹಾಕಿದ್ರು. ಸೊ ಆ ರೆಕಾರ್ಡ್ ನೋಡಿಬಿಟ್ಟು ಸ್ವಲ್ಪ ರೆಕಗ್ನಿಷನ್ ಸಿಕ್ತು ಸರ್. ಅಂದರೆ BCCI ರೆಕಗ್ನೈಸ್ ಮಾಡಿಲ್ಲ ಇದನ್ನು. ಆ್ಯಂಡ್ ಆ ಲಿಸ್ಟಲ್ಲಿ ನೋಡಿದ್ರೆ ನಾನು ಓನ್ಲಿ ಇಂಡಿಯನ್. ಸೊ ಅದರಿಂದ ಕೈಂಡ್ ಆಫ್ ರೆಕಗ್ನಿಷನ್ ಸಿಕ್ತು. ಆ್ಯಂಡ್ ಓನ್ಲಿ ಇಂಡಿಯನ್ ಅಂದ್ಕೊಳ್ಳೋದು ತುಂಬ ರೆಸ್ಪೆಕ್ಟ್ ಸಿಗುತ್ತೆ ಸರ್.
ಇಲ್ಲಿ ಒಂದು ಪ್ರಶ್ನೆ ಏನು ಕಾಡೋದು ಅಂದರೆ, ನೀವು ಕರ್ನಾಟಕದಲ್ಲಿ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋ ಟೈಮಲ್ಲೇ ಈ ಕರ್ನಾಟಕ ಟೀಮನ್ನು ಬಿಟ್ಟು ಮತ್ತೊಂದು ಟೀಮಿಗೆ ಹೋದ್ರಿ, ಯಾಕೆ? ನನಗೆ IPL ಸಿಗ್ತಿರ್ಲಿಲ್ಲ, ಇಂಡಿಯಾ ಆಡಕ್ಕೆ ಸಿಗ್ತಿರ್ಲಿಲ್ಲ ಕರ್ನಾಟಕದಿಂದ. ನನಗೆ ಏನು ಯೋಚನೆ ಬಂತು ಅಂತಂದರೆ, ನನ್ನ ಡೊಮೆಸ್ಟಿಕ್ ಕೆರಿಯರ್ನ ಜಾಸ್ತಿ ಮಾಡ್ಕೋಬೇಕು ಅಂತ. ಇನ್ನು 3-4 ವರ್ಷ ಆಡಿದ್ರೆ ಆ್ಯಂಡ್ ಕರ್ನಾಟಕ ಅಂತ ದೊಡ್ಡ ಸ್ಟೇಟಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಅವರು ಎವ್ರಿ ಇಯರ್ ಪ್ಲ್ಯಾನ್ಸ್ ಚೇಂಜ್ ಮಾಡ್ತಿರ್ತಾರೆ, ಅವ್ರು ಎವ್ರಿ ಟೂರ್ನಮೆಂಟ್ ಪ್ಲ್ಯಾನ್ಸ್ ಚೇಂಜ್ ಮಾಡ್ತಿರ್ತಾರೆ. ಬಿಕಾಸ್ ಅಷ್ಟು ಕಾಂಪಿಟೇಷನ್ ಇದೆ ಸರ್ ಕರ್ನಾಟಕ ಅಲ್ಲಿ. ಹಿಂದೆ ತಿರುಗಿ ನೋಡಿದ್ರೆ ಒಂದು 4 ಬೌಲರ್ ರೆಡಿ ಇರ್ತಾರೆ ರಂಜಿ ಟ್ರೋಫಿ ಆಡೋಕ್ಕೆ, ಇಲ್ಲ ನಿಮ್ಮ ಪ್ಲೇಸ್ ತೊಗೊಳಕ್ಕೆ. ಸೊ ಅದೊಂದು ಹೆವಿ ಕಾಂಪಿಟೇಷನ್ ಇರುತ್ತೆ. ಒಂದು ಆಪ್ಷನ್ ನೋಡ್ತಿರ್ತಾರೆ, ಇವನು ಒಂದು ಮ್ಯಾಚ್ ಚೆನ್ನಾಗಿ ಹಾಕಿಲ್ಲ ಅಂತಂದ್ರೂ ತೆಗ್ದಾಕ್ಬಿಡೋಣ ಆ ಥರ. ಬಟ್ ಯಾರೂ ಹೇಳಿಲ್ಲ ಆ ಥರ ನನಗೆ. ಬಿಕಾಸ್ ಲಾಸ್ಟ್ 3-4 ಇಯರ್ಸಿಂದ ನಾನು ಸಖತ್ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡಿದ್ದೆ. ಒಂದು ಮ್ಯಾಚು ಬಿಡ್ದಂಗೆ ಪರ್ಫಾರ್ಮ್ ಮಾಡಿದ್ದೀನಿ ಸರ್. ಎದರ್ ಎಕನಾಮಿ ಚೆನ್ನಾಗಿರುತ್ತೆ ಅಥವಾ ವಿಕೆಟ್ಸ್ ಹಾಕಿರ್ತೀನಿ ಆ ಥರ. ಸೊ ರೈಟ್ ಟೈಮ್ ಮೂವ್ ಆಗಿಬಿಡೋಕ್ಕೆ, ಮೂವ್ ಆದರೆ ಒಂದು 3-4 ಇಯರ್ಸ್ ಆಡ್ಬೋದು. ಅದಾದಮೇಲೆ ಇವಾಗ ಹೆಂಗೂ ಸಿಗ್ತಿಲ್ಲ ಇಂಡಿಯಾ IPL, ಅದನ್ನು ಹುಡ್ಕೊಂಡಿರೋ ಬದಲು ಅಟ್ಲೀಸ್ಟ್ ಇದನ್ನು ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋಣ ಅಂತ ಒಂದು ಥಾಟ್ ಬಂತು. ಟೂರ್ನಮೆಂಟ್ ಕೂಡ ಗೆದ್ದಿದ್ವಿ ಸರ್, ವಿಜಯ ಹಜಾರೆ ಗೆದ್ವಿ. ನನಗೆ ಆ ಫೀಲ್ ಬಂತು, ಐ ಶುಡ್ ಲೀವ್ ಆನ್ ಎ ಹೈ ಅಂತ. ನೀವು ಚೆನ್ನಾಗಿ ಮಾಡದೇ ಇರ್ಬೇಕಾದ್ರೆ ತುಂಬ ಜನ ಕರೆಯಲ್ಲ ಸರ್, ಚೆನ್ನಾಗಿ ಮಾಡಿದಾಗಲೇ ಕರೆಯೋದು. ಸೊ ಕ್ರಿಕೆಟ್ ಅಂತ ಸ್ಪೋರ್ಟ್ ಹಾಗೆ ಸರ್, ಸ್ಪೋರ್ಟ್ ಇರೋದೇ ಹಾಗೆ. ಆ್ಯಸ್ ಗುಡ್ ಆಸ್ ಯುವರ್ ಲಾಸ್ಟ್ ಮ್ಯಾಚಲ್ಲಿ ಏನು ಮಾಡಿದ್ಯಪ್ಪ ಅಷ್ಟೇ ಕೇಳೋದು. ನೀನು 10 ವರ್ಷ ಹಿಂದೆ ಏನು ಮಾಡಿದೆ, 5 ವರ್ಷ ಹಿಂದೆ ಏನು ಮಾಡಿದೆ ಯಾರೂ ಕೇಳಲ್ಲ. ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಮಾಡಿದ್ಯಾ, ಓಕೆ ನೆಕ್ಸ್ಟ್ ಮ್ಯಾಚ್ ಆಡಿಸ್ತೀವಿ ಆ ಥರ. ಸೊ ಆ ಫೀಲ್ ಬಂತು ಸರ್, ರೈಟ್ ಟೈಮ್ ಗೆದ್ದಾಗ ಹೋಗ್ಬಿಡೋಣ. ಜನರು ಕೂಡ ನೆನ್ಪಿಡ್ಕೊತಾರೆ ಕರ್ನಾಟಕ ಚೆನ್ನಾಗಿ ಆಡ್ದ ಅಂತ. ಸೊ ಅದೊಂದು ಒಳ್ಳೆ ಫೀಲಿಂಗ್ ಇದೆ ಸರ್. ಕರ್ನಾಟಕ ಅವನೇ ಹೈ ಬಿಟ್ಟೆ, ನನ್ನ ಯಾರು ಡ್ರಾಪ್ ಮಾಡಿಲ್ಲ. ನಾನು ಯಾವಾಗ ಚೆನ್ನಾಗಿ ಮಾಡ್ತಿದ್ದೆ ಆವಾಗಲೇ ಐ ಕುಡ್ ಹ್ಯಾವ್ ಪ್ಲೇಡ್ 2 more US ಅಂತ ಅನಿಸ್ತು. ಇವಾಗ ಸ್ವಲ್ಪ ರಿಗ್ರೆಟ್ ಆಗುತ್ತೆ ಸರ್, ಕರ್ನಾಟಕ ಫೈನಲ್ಸ್ ಬಂತು, ಜಮ್ಮು ಕಾಶ್ಮೀರ ಮೇಲೆ ಸೋತ್ರು. ನಾನು ಇದ್ದಿದ್ರೆ ಏನಾದರೂ ಮಾಡ್ಬೋದಿತ್ತ ಡಿಫ್ರೆನ್ಸ್ ಅಂತ. ತುಂಬ ಜನ ಹೇಳ್ತಾರೆ, ಇವಾಗ KCA ಹೋದ್ರೂ ನೀನು ಇರಬೇಕಿತ್ತು ಟೀಮಲ್ಲಿ, ಅಕೀಬ್ ನಬಿ ಥರನೇ ಬೌಲಿಂಗ್ ಆಗ್ತೀಯ ನೀನು. ನಾನು ಇನ್ಫ್ಯಾಕ್ಟ್ ನಾವು ನೆನೆಸ್ಕೊಂಡ್ವಿ ನಿಮ್ಮನ್ನು ಆ ಮ್ಯಾಚ್ ಕವರ್ ಮಾಡ್ಬೇಕಾದ್ರೆ ಹುಬ್ಳಿನಲ್ಲಿ. ನೀವು IPL ಅಂದ ತಕ್ಷಣ ನನಗೆ ನೆನಪು ಬಂತು, ನೀವು ಯಾವುದೋ ಸೀಸನ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸಿಗೆ ನೆಟ್ ಬೌಲರ್ ಆಗಿದ್ರಿ. ಮಹೇಂದ್ರ ಸಿಂಗ್ ಧೋನಿ ಅಂತ ದಿಗ್ಗಜರ ಜೊತೆಗೆ ಒಡನಾಟ ಇತ್ತು. ಆ ಒಂದು ಅನುಭವ ಹೇಗಿತ್ತು ನಿಮಗೆ? ತುಂಬ ಚೆನ್ನಾಗಿತ್ತು ಸರ್. ಆ ವರ್ಷ ತುಂಬ ಚೆನ್ನಾಗಿ ಹಾಕಿದ್ದೆ ಬೌಲಿಂಗ್. ಇನ್ಫ್ಯಾಕ್ಟ್ ಆಗುತ್ತೆ ಅಂತ ಕೂಡ ಅನ್ಕೊಂಡೆ. ಬಟ್ ಲಾಸ್ಟ್ 4 ವರ್ಷದಿಂದ ಯಾಕೋ ಲಿಸ್ಟಲ್ಲೇ ಹೆಸರು ಬರ್ತಿಲ್ಲ ಸರ್. ಅಷ್ಟು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ಯಾಕೋ ಲಿಸ್ಟಲ್ಲೇ ಹೆಸರು ಬರ್ತಿಲ್ಲ. ಫ್ರಾಂಚೈಸಿಗೆ ನನ್ನ ಬೌಲಿಂಗ್ ಇಷ್ಟ ಆಗಲ್ವೋ ಏನೋ ಗೊತ್ತಿಲ್ಲ ಸರ್. ಪರ್ಫೆಕ್ಟ್ ರೀಸನ್ ಸಿಕ್ಕಿಲ್ಲ ನನಗೆ. ಆ ಲೆವೆಲ್ ಆಡಿಲ್ಲ, ಸೊ ಗೊತ್ತಿಲ್ಲ ನನಗೆ. ಪ್ರಾಬಬ್ಲಿ ಒಂದು ಚಾನ್ಸ್ ಸಿಕ್ಕಿ ಅಲ್ಲಿ ಫೇಲ್ ಆಗಿದ್ರೆ ಪ್ರಾಬಬ್ಲಿ ನಾನು ಅನಲೈಸ್ ಮಾಡ್ಕೊತಿದ್ದೆ, ನಾನು ಮೇ ಬಿ ಐ ವಾಸ್ ನಾಟ್ ಆಸ್ ಗುಡ್ ಆಸ್ ವಾಟ್ ದೇ ಥಿಂಕ್ ಅಂತ. ಬಟ್ ಇಲ್ಲಿ IPL ಅಲ್ಲಿ ಎಲ್ಲರೂ ಓಡಿಸ್ಕೊಳ್ಳೋದು ನೋಡಿ ಐ ಕುಡ್ ಹ್ಯಾವ್ ಮೇಡ್ ಎ ಡಿಫ್ರೆನ್ಸ್ ಅಂತ ಅನ್ಸುತ್ತೆ. ಎಲ್ಲರೂ ಓಡಿಸ್ಕೊಂತಿದ್ದಾರೆ, ನಾನೇನು ಡಿಫ್ರೆನ್ಸ್ ಮಾಡ್ಬಿಡ್ತಿದ್ದೆ, ನಾನು ಹೋಗಿ ಎಕ್ಸ್ಪೆರಿಮೆಂಟ್ ಮಾಡ್ಬೋದಿತ್ತಲ್ಲ ಅಂತ ಅನಿಸ್ತು. ಸಮ್ವೇರ್ ಐ ಫೀಲ್ ಒಂದೊಂದ್ಸಲಿ ಬೇಜಾರಾಗುತ್ತೆ ಸರ್, ಅಷ್ಟು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟರು ದೇ ರೈಟ್ ಆಫ್ ಮೀ ವಿತೌಟ್ ಗಿವಿಂಗ್ ಎ ಚಾನ್ಸ್ ಅಂತ. ಬಟ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಸರ್. ಎಷ್ಟೊಂದು ಜನ ಹತ್ರ ಮಾತಾಡಿದಾಗ, ದೊಡ್ಡ ವ್ಯಕ್ತಿಗಳ ಜೊತೆ ಎಲ್ಲ ಮಾತಾಡಿದಾಗ, ಕ್ರಿಕೆಟ್ ಆಡಿರೋರು ಅವರೆಲ್ಲ ಹೇಳ್ತಾರೆ ಒಬ್ರೊಬ್ರು ಕೆರಿಯರ್ ಹಿಂಗೆ ಇರುತ್ತೆ, ಎಷ್ಟೇ ಮಾಡಿದ್ರು ಇಷ್ಟೇ ಸಿಗುತ್ತೆ ಅಂತ. ಅಕ್ಸೆಪ್ಟೆಡ್ ದಟ್ ಫ್ಯಾಕ್ಟ್ ಸರ್. ಬಟ್ ಹಾರ್ಡ್ ವರ್ಕ್ ಬಿಟ್ಟಿಲ್ಲ ಸರ್. ಎವ್ರಿ ವರ್ಷನೂ ಮತ್ತೆ ಪರ್ಫಾರ್ಮ್ ಮಾಡ್ತೀನಿ. ಯಾರೋ ಒಬ್ರು ನೋಡಲಿ, ಯಾವುದೋ ಒಂದು ಚಾನ್ಸ್ ಸಿಕ್ಲಿ, 1 ವರ್ಷ ಆಡಿದ್ರೂ ಪರವಾಗಿಲ್ಲ, ಆ ಥರ ಆ ಹಾರ್ಡ್ ವರ್ಕ್ ಅಂತೂ ಇದ್ದೇ ಇದೆ. ಡೆಫಿನೆಟ್ಲಿ ನೆಕ್ಸ್ಟ್ ಇಯರು ಕೂಡ ಟ್ರೈ ಮಾಡ್ತೀನಿ. ನೀವು ಹೇಳಿದಾಗ ಅಮೋಲ್ ಮುಜುಮ್ದಾರ್ ದೊಡ್ಡ ಉದಾಹರಣೆಯಾಗಿ ನಮ್ಮ ಮುಂದೆ ನಿಲ್ತಾರೆ. ಅವರು ಡೊಮೆಸ್ಟಿಕ್ ಸೀಸನ್ನಲ್ಲಿ 10,000ಕ್ಕಿಂತ ಹೆಚ್ಚು ರನ್ ಮಾಡೋದಂಥ ಬ್ಯಾಟರ್ ಅವರು. ಆದರೂ ಅವ್ರಿಗೆ ಇಂಡಿಯಾ ಟೀಮ್ ಸಿಗಲಿಲ್ಲ. ಬಟ್ ಮಹಿಳಾ ತಂಡಕ್ಕೆ ವಿಶ್ವಕಪ್ ಗೆಲ್ಸ್ಕೊಟ್ಟು ಕೋಚ್ ಅವರಿಗೆ. ಆಮೇಲೆ ಜಮ್ಮು ಕಾಶ್ಮೀರ ಹೇಳಿದ್ರಿ, ಅಲ್ಲಿಯೂ ಕೂಡ ಅಷ್ಟೇ ಅಜಯ್ ಶರ್ಮಾ ಇರ್ಬೋದು, ಅವರೆಲ್ಲ ಅವ್ರದ್ದು ಇದೇ ಥರ ಡೊಮೆಸ್ಟಿಕಲ್ಲಿ ಚೆನ್ನಾಗಿ ಮಾಡಿದವರು ಮುಂದೆ ಏನೇನೋ ಟರ್ನ್ ಆಗಿ ಜಮ್ಮು ಕಾಶ್ಮೀರ್ಗೆ ಫಸ್ಟ್ ಟ್ರೋಫಿ ಗೆಲ್ಸ್ಕೊಟ್ರು. ನೀವು ಹೇಳ್ದಂಗೆ ಇನ್ನೊಂದು 2-3 ವರ್ಷ ನಿಮ್ಮ ಕರಿಯರಲ್ಲೂ ಯಾವುದೋ ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಬರ್ಬೋದು. ಅದೇ ಆ ಹೋಪ್ ಇಂದಾನೇ ಆಡ್ಬೇಕು ಸರ್. ಎವ್ರಿ ಟೈಮ್ ಏನೋ ಸಿಗುತ್ತೆ ಅಂತಾನೆ ಆಡಬೇಕು. ಅದೇ ನಿಮ್ಮ ಹಾರ್ಡ್ ವರ್ಕಿಗೆ, ನಿಮ್ಮ ಸ್ಕಿಲ್ಸಿಗೆ ಒಂದಿಲ್ಲ ಒಂದು ಕಡೆ ಎಲ್ಲೋ ರಿಟರ್ನ್ಸ್ ಬಂದೇ ಬರುತ್ತೆ. ಓವರಾಲ್ ಈಗ ನಾವು ಇಂಡಿಯನ್ ಕ್ರಿಕೆಟ್ ಬಗ್ಗೆ ಮಾತಾಡೋದಾದ್ರೆ, ಈಗ ಭಾಳ ನಾವು ಒಂಥರ ಪೀಕಲ್ಲಿದ್ದೇವೆ. ಕಳೆದ 2 ವರ್ಷದಲ್ಲಿ ನೀವು ನೋಡ್ದಂಗೆ ಎಷ್ಟು ವರ್ಲ್ಡ್ ಕಪ್ ಗೆದ್ವಿ ನಾವು. ಅಂಡರ್-19 ಚಾಂಪಿಯನ್ಸ್ ಟ್ರೋಫಿ, 2020 2 ಸರ್ತಿ ಗೆದ್ವಿ. ಈ ಒಂದು ಬೆಳವಣಿಗೆ ಯಾವ ಥರ ಅನಿಸುತ್ತೆ? ನೀವು ಹೇಳಿದ್ರಿ ಯಲಹಂಕದಲ್ಲಿ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದಾಗ ಒಂದೇ ಒಂದು ಇನ್ಸ್ಟಿಟ್ಯೂಟ್ ಇತ್ತು, ಅಕಾಡೆಮಿ ಇತ್ತು. ಅಲ್ಲಿಂದ ಇಲ್ಲಿವರೆಗೂ ನೋಡಿದರೆ ಕ್ರಿಕೆಟ್ ಈ ಥರ ಬೆಳೀತಿದೆ. ಮುಂದೆ ಇದ್ರ ಫ್ಯೂಚರ್ ಏನಿರ್ಬೋದು? ಎಷ್ಟು ಮಕ್ಕಳಿಗೆ ಇದು ಚಾನ್ಸ್ ಸಿಗ್ಬೋದು? ಅಥವಾ
ನೀವು ಯಾವ ಥರ ಇದನ್ನು ಡ್ರೀಮ್ ಮಾಡ್ತೀರಾ? ಅಂದರೆ ನೀವು ನೋಡ್ದಂಗೆ ನಿಮ್ಮ ಜರ್ನಿಯಲ್ಲಿ ಮುಂದೆ ಇನ್ನೂ ಯಾವ ಥರ ಬೆಳಿಬೋದು ಈ ಎಲ್ಲ ಸಕ್ಸಸ್ ರೇಟನ್ನು ನೋಡಿದರೆ? ಡೆಫಿನೆಟ್ಲಿ ಖುಷಿ ಆಗುತ್ತೆ ಸರ್. ಇವಾಗ ಸ್ಪೋರ್ಟ್ಸ್ ಆಸ್ ಎ ಕೆರಿಯರ್ ತೊಗೋಬೇಕು ಅಂತಂದ್ರೂ ತುಂಬ ಆಪ್ಷನ್ಸ್ ಇದೆ. ನಾಟ್ ಜಸ್ಟ್ ಆಸ್ ಎ ಕ್ರಿಕೆಟರ್, ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಕೋಚ್ ಆಗ್ಬೋದು, ಟ್ರೈನರ್ ಆಗ್ಬೋದು, ಓನ್ಲಿ ಥ್ರೂ ಕ್ರಿಕೆಟ್ ಅಂಪೈರ್ ಆಗ್ಬೋದು. ಪೇ ಇಸ್ ವೆರಿ ಗುಡ್ ಅಲ್ಲಿ. ಅಂದರೆ ಒಂದು ಡೀಸೆಂಟ್ ಲೈಫ್ ಸ್ಟೈಲ್ ಮಾಡ್ಕೊಳ್ಳೋ ಥರ ಪೇ ಸಿಗುತ್ತೆ, ನಿಮ್ಗೆ ಒಳ್ಳೆ ಲೈಫ್ ಮಾಡ್ಕೋಬೋದು. ನಾಟ್ ಜಸ್ಟ್ ಕ್ರಿಕೆಟರ್, ನೀವು ಕ್ರಿಕೆಟರ್ ಒಂದು ಲೆವೆಲ್ ಆಡಿದರೆ ತುಂಬ ಅವೆನ್ಯೂಸ್ಗಳು ಓಪನ್ ಆಗುತ್ತೆ ನಿಮ್ಮ ಲೈಫಲ್ಲಿ ಕೂಡ. ಕೋಚಿಂಗು ಎಷ್ಟೊಂದು ಜನ ಒಳ್ಳೆ ಕೋಚ್ ಆಗ್ಬೋದು, BCCI ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಕೋಚಸ್ ಆಗ್ಬೋದು. ಸೊ ಇದೆಲ್ಲ ಒಳ್ಳೆ ಕ್ರಿಕೆಟಿಂದನೇ ಸಿಗೋದು. ಸೊ ಫಸ್ಟ್ ನಿಮ್ಮದು ಏನು ಆಸ್ಪಿರೇಷನ್ ಇರಬೇಕು ಅಂತಂದರೆ ಒಳ್ಳೆ ಕ್ರಿಕೆಟ್ ಆಡಬೇಕು, ಒಳ್ಳೆ ಲೆವೆಲ್ ಆಫ್ ಕ್ರಿಕೆಟ್ ಆಡಬೇಕು. ಅದಾದಮೇಲೆ ಇದೆಲ್ಲ ಓಪನ್ ಆಗುತ್ತೆ. ಕಾಮೆಂಟ್ರಿ ಆಗಿರ್ಬೋದು, ಇವಾಗ ತುಂಬ ಲ್ಯಾಂಗ್ವೇಜಸಲ್ಲಿ ಕೂಡ ಕಾಮೆಂಟ್ರಿ ಬರ್ತಿದೆ. ಸ್ಪೀಚ್ ಎಲ್ಲ ಚೆನ್ನಾಗಿದ್ದರೆ ಯು ಕ್ಯಾನ್ ಮೇಕ್ ಎ ಕೆರಿಯರ್ ಔಟ್ ಆಫ್ ಕಾಮೆಂಟ್ರಿ. ಆ ಥರ ಎಲ್ಲ ಇದೆ ಸರ್. ಅದ್ರ ಜೊತೆ ಇಂಡಿಯಾ ಈ ಥರ ಡಾಮಿನೇಷನ್ ಮಾಡ್ತಿರೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ನಾವು ಯಾವಾಗ ಕ್ರಿಕೆಟ್ ನೋಡ್ತಿದ್ವಿ ಆವಾಗ ಒನ್ ಆಫ್ ದ ವೀಕ್ ಟೀಮ್ ಅಂತ ಹೇಳಲ್ಲ, ಬಟ್ ಸ್ಟ್ರಗಲ್ ಮಾಡ್ತಿದ್ವಿ ಅಗೇನ್ಸ್ಟ್ ಬಿಗ್ ಟೀಮ್ಸ್ ಲೈಕ್ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಎಲ್ಲ. ಇವಾಗ ಅವ್ರಿಗೆ ಎಲ್ಲಿ ಅವ್ರ ಮನೆಗೆ ಹೋಗಿ ಹೊಡೆದ್ಬಿಟ್ಟು ಬರೋ ಥರ ಟೀಮ್ ಆಗಿದೆ. ಆ್ಯಂಡ್ ಇಟ್ಸ್ ಆಲ್ ಬಿಕಾಸ್ ಆಫ್ IPL ಅಂತ ಅನಿಸುತ್ತೆ. ದ ಕೈಂಡ್ ಆಫ್ ಕ್ರಿಕೆಟ್ ವಿ ಆರ್ ಪ್ಲೇಯಿಂಗ್ ಇಸ್ ಆನ್ ಎ ಡಿಫ್ರೆಂಟ್ ಲೆವೆಲ್. ಸೊ ಅದು ನೋಡಿದ್ರೆ ಖುಷಿ ಆಗುತ್ತೆ. ಎಷ್ಟೊಂದು ಜನ ಆಪರ್ಚುನಿಟೀಸ್ ಸಿಗ್ತಿದೆ, ಆ್ಯಂಡ್ ಇನ್ಕ್ಲೂಡಿಂಗ್ ವುಮೆನ್ ಸರ್. ವುಮೆನ್ ಪ್ರೀಮಿಯರ್ ಲೀಗ್ ಎಷ್ಟು ಚೆನ್ನಾಗಿದೆ ಅಂತಂದರೆ ವುಮೆನ್ ಕ್ರಿಕೆಟರ್ಸ್ ಆರ್ ಅರ್ನಿಂಗ್ ಇನ್ ಕ್ರೋರ್ಸ್. ಸೊ ಎಷ್ಟೊಂದು ಜನ ಅದು ಲೈಫ್ ಟೈಮ್ ಅರ್ನಿಂಗ್ ಒಂದು ಸೀಸನಲ್ಲಿ ಮಾಡೋ ಥರ ಕ್ರಿಕೆಟ್ ಡೆವಲಪ್ ಆಗಿದೆ. ಸೊ ಇವಾಗ ಮೋರ್ ಆಪರ್ಚುನಿಟಿ ಅಗೇನ್ ಫಾರ್ ವುಮೆನ್. ಇವಾಗ ಕ್ರಿಕೆಟರ್ ಮಾಡ್ಬೋದು ಇಂಡಿಯಾಗೆ ಅಂತ. ಸೊ ಶೀಲ್ ಹ್ಯಾವ್ ಅವರ್ ಓನ್ ಲೈಫ್, ಪ್ರೊಫೆಷ್ನಲ್ ಆಗಿ ತೊಗೋಬೋದು. ಎಷ್ಟೊಂದು ಜನ ಆರ್ಗನೈಸೇಷನ್ ಕೆಲಸ ಕೊಡ್ತಿದ್ದಾರೆ. ಸೊ ಒಂದು ಲೈಫ್ ರೂಪಿಸ್ಕೋಬೋದು ಸರ್ ಕ್ರಿಕೆಟಿಂದ. ನಾಟ್ ಜಸ್ಟ್ ಕ್ರಿಕೆಟ್, ಪ್ರಾಬ್ಲಿ ಐ ಎಕ್ಸ್ಪೆಕ್ಟ್ ಎಲ್ಲ ಸ್ಪೋರ್ಟ್ಗೂ ಅದೇ ಥರ ಲವ್ ಸಿಗಲಿ ಅಂತ. ಬಟ್ ನಾನು ಬೀಂಗ್ ಎ ಕ್ರಿಕೆಟರ್ ಐ ವುಡ್ ಥಿಂಕ್ ಕ್ರಿಕೆಟ್ ಟಾಪಲ್ಲಿರಲಿ, ಅದೇ ಥರ ಆಪರ್ಚುನಿಟೀಸ್ ಸಿಗಲಿ, ಆ್ಯಂಡ್ ಮೋರ್ ಮಕ್ಕಳು ಬಂದು ಇಂಡಿಯಾ ಇದೇ ಥರ ಪೀಕ್ ಮೇಂಟೈನ್ ಮಾಡಲಿ ಸರ್. ನಾವು 2100ಗೂ ನೋಡಿದ್ರೆ ಇಂಡಿಯಾ ಇದೇ ಥರ ಇರಲಿ, ಒಂದು 50 ವರ್ಲ್ಡ್ ಕಪ್ ಗೆದ್ದಿರಲಿ ಅಷ್ಟೊತ್ತಲ್ಲಿ ಅಂತ. ಈಗ 14 ವರ್ಷದ್ದು ವೈಭವ್ ಸೂರ್ಯವಂಶಿ ಮಾಡ್ತಾ ಇರೋದು ನೋಡಿದ್ರೆ ಇನ್ನು 12 ವರ್ಷದವರು ಅದೇ ಥರ ಮಾಡ್ತಾರ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಬರ್ತಾ ಇದೆ. ಅಂಡರ್ 19 ಎಷ್ಟು ಜನ ಇದ್ದಾರೆ. ಕರೆಕ್ಟ್. ಆಯುಷ್ ಮಾತ್ರೆ, ಇವನು ಬಹಳ ದೊಡ್ಡ ಲೈನಪ್ ಇದೆ. ಈಗ ಒಬ್ರು ಹೋದ್ರೆ ಇನ್ನೊಬ್ರು, ಒಬ್ರು ಹೋದ್ರೆ ಇನ್ನೊಬ್ರು ಅಂತ. ಕೌಶಿಕ್, ನೀವು ಹೇಳ್ದಂಗೆ ಭಾರತದ ಕ್ರಿಕೆಟ್ ಆಗಲಿ, ಕರ್ನಾಟಕದ ಕ್ರಿಕೆಟ್ ಆಗಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತಹ ಎಲ್ಲ ಲಕ್ಷಣಗಳು ಇದೆ. ಈ ಸಂವಾದನ ಒಂದು ಕೊನೆ ಹಂತಕ್ಕೆ ಬಂದಿದ್ದೀವಿ. ಇಷ್ಟೊತ್ತು ನಿಮ್ಮ ಒಂದು ಜೀವನ ಪ್ರಯಾಣ ಮತ್ತು ನಿಮ್ಮ ವೃತ್ತಿ ಕ್ರಿಕೆಟ್ ಬಗ್ಗೆ ಬಹಳ ಸವಿಸ್ತಾರವಾಗಿ ನಮ್ಮ ಜೊತೆಗೆ ಮಾತಾಡಿದಿರಿ. ಧನ್ಯವಾದಗಳು ಕೌಶಿಕ್. ಥ್ಯಾಂಕ್ ಯು ಸೋ ಮಚ್ ಸರ್. ರಣಜಿ ಕ್ರಿಕೆಟ್ ಆಟಗಾರರಾದ ವಿ ಕೌಶಿಕ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಕ್ರೀಡಾ ಪತ್ರಕರ್ತರಾದ ಗಿರೀಶ್ ದೊಡ್ಮನಿ. ಸಂಕಲನ ಭಾರತಿ ನಾಗರಮಠ್. ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.